ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಅಡುಗೆ ಅನಿಲ ಬೆಲೆ ಏರಿಕೆ ಖಂಡಿಸಿ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕುಶಾಲನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬ್ಯಾನರ್ ಹಿಡಿದು, ಸಿಲಿಂಡರ್ ಚಿತ್ರ ಹಿಡಿದು ಕಾಂಗ್ರೆಸ್ ಕಚೇರಿಯಿಂದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಕಾಂಗ್ರೆಸ್ ಕಚೇರಿಯಿಂದ IB ವೃತ್ತದ ಮೂಲಕ BM ರಸ್ತೆಯಲ್ಲಿ ಸಾಗಿದ ಪ್ರತಿಭಟನಾಕಾರರು ಕಾರ್ಯಪ್ಪ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೇಂದ್ರ ಸರ್ಕಾರದ ಹಾಗೂ ಪ್ರಧಾನಿ ಮೋದಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಭಾರತದ ಗೌರವವನ್ನು ಹಾಳುಗೆಡವಿದ ಮೋದಿ ಸರ್ಕಾರಕ್ಕೆ, ಗೃಹಿಣಿಯರ ಕಣ್ಣೀರು ಕೇಳಲಾಗದ ಮೋದಿ ಸರ್ಕಾರಕ್ಕೆ, ಅಡುಗೆ ಮನೆಯನ್ನು ಬಂದ್ ಮಾಡಿದ ಮೋದಿ ಸರ್ಕಾರಕ್ಕೆ, ಅಸಹಾಯಕ ಸಮಸ್ತ ಮೋದಿ ಸರ್ಕಾರಕ್ಕೆ, ಅಸಹಾಯಕ ಸಮಸ್ತ ಮೋದಿ ಸರ್ಕಾರಕ್ಕೆ, ರೋಷನ್ ಹೇಳಿ. ಸರ್ಕಲ್ನಲ್ಲಿ ಸೌದೆಯಿಂದ ಟೀ ಮಾಡುವ ಮೂಲಕ ಅಣಕು ಪ್ರದರ್ಶನ ನೀಡಿ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಪಿ ಶಶಿಧರ್, ಅಮೆರಿಕಾಗೆ ತಲೆಬಾಗುವ ಮೂಲಕ ಪ್ರಧಾನಿ ಮೋದಿ ವಿಶ್ವಮಟ್ಟದಲ್ಲಿ ಭಾರತದ ಮಾನ ಹರಾಜು ಹಾಕ್ತಾ ಇದ್ದಾರೆ. ಯುದ್ಧದಿಂದ ತೈಲ ಬೆಲೆ ಏರಿಕೆ, ಅಡುಗೆ ಅನಿಲ ಕೊರತೆ ಎದುರಾಗಿದ್ದು ಸೌದೆಯಲ್ಲಿ ಅಡುಗೆ ಮಾಡುವ ಪರಿಸ್ಥಿತಿ ಉಂಟುಮಾಡಿ ಶಿಲಾಯುಗಕ್ಕೆ ಕೊಂಡೊಯ್ದಿದ್ದಾರೆ. ಅನಿಲ ಕೊರತೆಯಿಂದ ರಾಜ್ಯದಲ್ಲಿ ಪ್ರತಿನಿತ್ಯ ಹೋಟೆಲ್ ಉದ್ಯಮ 100 ಕೋಟಿ ನಷ್ಟ ಅನುಭವಿಸ್ತಾ ಇದೆ. ಶಾಮಿಯಾನ ಅಳವಡಿಸಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋ ಪರಿಸ್ಥಿತಿ ಎದುರಾಗಿದೆ. ಯುದ್ಧ ನಡೆಯುವ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಗೊತ್ತಿದ್ರೂ ಯಾವುದೇ ಪೂರ್ವ ತಯಾರಿ ಮಾಡಿಕೊಳ್ಳದೆ ವೈಫಲ್ಯ ಎದುರಿಸ್ತಾ ಇದ್ದಾರೆ. ದೇಶದ ಸಮಸ್ಯೆಗಳ ಬಗ್ಗೆ ಗಮನಹರಿಸದೆ ಕೇವಲ ಚುನಾವಣೆ ವಿಚಾರದಲ್ಲಿ ಮಗ್ನರಾಗಿದ್ದಾರೆ ಅಂತ ಅಪಹಾಸ್ಯ ಮಾಡಿದರು. ಶಿಲಾಯುಗಕ್ಕೆ ಕೊಂಡೊಯ್ತಿರುವ ಮೋದಿ ಸರ್ಕಾರಕ್ಕೆ, ಶಿಲಾಯುಗಕ್ಕೆ ಭಾರತ ಮುಂದೆ ಸರ್ಕಾರಕ್ಕೆ, ಮೇಡಮ್ ಈಚೆ ನೋಡಿ ಹಾಕಿ, ಮೇಡಮ್ ಈಚೆ ನೋಡಿ ಹಾಕಿ. ಸಾಕು ಕಾದಂಬಾಯ್ ನವೀನಣ್ಣ. ವಿಶ್ವ ಪ್ರಚಾರ ಮಾಡ್ಕೊಳ್ತಾ ಇವತ್ತು ಭಾರತದ ಸಾರ್ವಭೌಮ ಸ್ವತಂತ್ರ ಗಣತಂತ್ರ ರಾಜ್ಯವನ್ನು ಅಮೇರಿಕದಂಥ ದೇಶಕ್ಕೆ ಅವರ ಪಾದತಲಕ್ಕೆ ಸಮರ್ಪಿಸಿರೋದು ಅತ್ಯಂತ ದುರಂತ ಸಂಗತಿ. ಇವತ್ತು ಅಮೇರಿಕದ ಮಾತನ್ನು ನ್ಯಾಟೋ ರಾಷ್ಟ್ರಗಳೇ ಕೇಳ್ತಾ ಇಲ್ಲ, ಅವರ ಸ್ನೇಹಶೀಲ ರಾಷ್ಟ್ರಗಳೇ ಕೇಳ್ತಾ ಇಲ್ಲ. ಇವತ್ತು ಯುರೋಪಿನ ರಾಷ್ಟ್ರಗಳು, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಸೇರಿದಾಗೆ ಬಹುತೇಕ ಎಲ್ಲ ರಾಷ್ಟ್ರಗಳು ಅವ್ರ ಮಾತನ್ನು ಧಿಕ್ಕರಿಸಿ ನಿಂತ್ಕೊಂಡಿವೆ. ಭಾರತ ಮಾತ್ರ ಅಮೇರಿಕಕ್ಕೆ ಸರೆಂಡರ್ ಆಗಿದೆ.
ಸೊ ನಮ್ಮ ನಾಯಕರು ಹೇಳ್ತಾರೆ ನರೇಂದರ್ ಸರೆಂಡರ್ ಅಂತ ಹೇಳಿದ್ರೆ ಮಧ್ಯರಾತ್ರಿಲೂ ಕೂಡ ಎದ್ದು ನಿಂತು ದಿಢೀರ್ ಅಂತೇಳಿ ಹೋಗಿ ಬೆನ್ನು ಬಗ್ಗಿಸಿ ಇವತ್ತು ಶರಣಾಗತಿ ಆಗ್ತಿರೋ ಪರಿಸ್ಥಿತಿ ಭಾರತದ ಘನತೆಯನ್ನು ಗೌರವವನ್ನು ಇಷ್ಟು ಸುದೀರ್ಘ ವರ್ಷಗಳ ಕಾಲ ನಾವು ಕಾಪಾಡ್ಕೊಂಡು ಬಂದಂಥ ಭಾರತದ ಪ್ರತಿಷ್ಠೆಯನ್ನು ಇವತ್ತು ಮಣ್ಣಾಗಿಸಿದೆ. ಇದು ಒಂದು ಕಡೆ ಆದರೆ ಯುದ್ಧ ಆರಂಭ ಆಗುತ್ತೆ ಅನ್ನುವ ಸ್ಪಷ್ಟವಾದ ಸೂಚನೆ ಮೋದಿ ಸರ್ಕಾರಕ್ಕಿತ್ತು. ಒಂದು ವಿದೇಶಾಂಗ ನೀತಿಯನ್ನು ಅನುಸರಿಸ್ತಾ ರಷ್ಯಾದಿಂದ ಆಮದು ಮಾಡ್ಕೊಳ್ತಿದ್ದಂಥ ಕಚ್ಚಾ ತೈಲವನ್ನು ಆಮದು ಮಾಡ್ಕೊಳ್ತಿದ್ದಂಥ ಭಾರತ ಮತ್ತು ಅಮೆರಿಕದ ಮಾತಿಗೆ ಕಟ್ಟು ಬಿದ್ದು ರಷ್ಯಾದಿಂದ ಕಚ್ಚಾ ತೈಲ ಆಮದನ್ನು ಸ್ಥಗಿತಗೊಳಿಸಿದೆ. ಇತ್ತ ಇರಾನ್ ಭಾರತದ ರೂಪಾಯಲ್ಲಿ ಕಚ್ಚಾ ತೈಲವನ್ನು ಪೂರೈಕೆ ಮಾಡ್ತಿದ್ರು. ವಿಶೇಷವಾದ ಒಂದು ಲೈನನ್ನೇ ಕೂಡ ಭಾರತಕ್ಕೆ ಒದಗಿಸ್ಕೊಟ್ಟಿದೆ. ಭಾರತದ ಜೊತೆ ಸ್ನೇಹ ಸಂಬಂಧಗಳನ್ನ ಕಾಪಾಡ್ಕೊಂಡು ಬರ್ತಾ ಇದೆ. ಅಗತ್ಯವಿದ್ದಂಥ ಕಚ್ಚಾ ತೈಲವನ್ನು ಕೊಡ್ತಾ ಇದೆ. ನಮ್ಮ ಅಗತ್ಯದ ಬೇಡಿಕೆಗಳನ್ನು ಈಡೇರಿಸ್ತಾ ಇದೆ. ಭಾರತದ ಅಂತಾರಾಷ್ಟ್ರೀಯ ಕಚ್ಚಾ ತೈಲ ಬೆಲೆ ಇದು ಅಂತಾರಾಷ್ಟ್ರೀಯದಲ್ಲಿ $56 $60ಗೆ ಮಾತ್ರ ಸೀಮಿತವಾಗಿದೆ. ಒಂದು ಕಾಲಘಟ್ಟದಲ್ಲಿ $104 ಇತ್ತು ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ. ಇದು ಭಾರತ ಯುದ್ಧದಲ್ಲಿ ಪಾಲ್ಗೊಂಡಿಲ್ಲ. ಭಾರತ ಇಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಿರೋದು ಇದು ನಾಯಕತ್ವದ ಸ್ಪಷ್ಟವಾದ ಸೋಲು, ವಿದೇಶಾಂಗ ನೀತಿಯ ಭಾಳ ಸ್ಪಷ್ಟವಾದ ಸೋಲು. ಇವತ್ತು ಇರಾನ್ ಯುದ್ಧ 10 ವರ್ಷಗಳ ಕಾಲ ನಡೆಯಿತು. ಎರಡೂ ತೈಲ ಸಂಪದ್ಭರಿತ ರಾಷ್ಟ್ರಗಳು. ಆಗ ಭಾರತ ಸದೃಢವಾಗಿ ನಿಂತ್ಕೊಂಡಿತ್ತು, ಸ್ವಾಭಿಮಾನವಾಗಿ ನಿಂತ್ಕೊಂಡಿತ್ತು, ಪರಿಸ್ಥಿತಿಯನ್ನು ನಿಭಾಯಿಸುತ್ತೆ. ಅಮೆರಿಕ ಮತ್ತು ಇರಾಕ್ ಯುದ್ಧಗಳು ನಡೀತಿತ್ತು. ಅವತ್ತು ಕೂಡ ಭಾರತ ಸದೃಢವಾಗಿ ತನ್ನ ಸ್ವಾಭಿಮಾನವನ್ನು ಈ ಮಟ್ಟಕ್ಕೆ ಗ್ಯಾಸ್ನ ಬೆಲೆಯನ್ನು ದುಸ್ತರ ಮಾಡುವಂಥ ಕೊರತೆಯನ್ನು ಎದುರಿಸುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡಿರಲಿಲ್ಲ. ಇವತ್ತು ಯುದ್ಧ ನಡೆದ ಕೇವಲ 15 ದಿನಕ್ಕೆ, ಒಂದು ವಾರಕ್ಕೆ ಭಾರತದಲ್ಲಿ ತೈಲ ಅಭಾವ ಆಗಿದೆ ಅಂತ ಹೇಳಿದ್ರೆ, ಅಡುಗೆ ಅನಿಲ ಕೊರತೆ ಬಿದ್ದಿದೆ. ಇದರಿಂದಾಗಿ ಭಾರತದ ಆರ್ಥಿಕ ಪರಿಸ್ಥಿತಿ ಕುಸಿದು ಬಿದ್ದಿದೆ. ಕೇವಲ ಒಂದು ದಿನಕ್ಕೆ 100 ಕೋಟಿ ನಷ್ಟ ಅಂತೇಳಿ ಹೋಟೆಲ್ ಉದ್ಯಮದವರು ಇವತ್ತು ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇಡೀ ಭಾರತದಲ್ಲಿ ಎಷ್ಟು 100 ಕೋಟಿಗಳ ನಷ್ಟ ಇವತ್ತು ಮೋದಿ ಸರ್ಕಾರದ ಅಸಹಾಯಕತೆಯ, ಅಸಮರ್ಥತೆಯ, ಸ್ವೀಯ ಆಡಳಿತದ ವೈಖರಿಯ ಫಲವಾಗಿ ಭಾರತ ಪರಿಸ್ಥಿತಿಯನ್ನು ಎದುರಿಸ್ತಾ, ಉದ್ಯೋಗವನ್ನು ಎದುರಿಸ್ತಾ ಇದೆ. ಇದು ಕೈಗಾರಿಕಾ ವಲಯದಲ್ಲಿ ವಿಸ್ತರಿಸ್ತಾ ಇದೆ. ಅನೇಕ ಕೈಗಾರಿಕೆಗೆ ಒದಗಿಸಿಕೊಡಬೇಕಾದಂಥ ಅಡುಗೆ ಅನಿಲಗಳನ್ನು ವಿಚಾರಿಸ್ತಾ ಇಲ್ಲ ನಾವು. ಈ ರೀತಿ ಈ ಸಂದರ್ಭ ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ಗೋವಿಂದಪ್ಪ, ಮುಖಂಡರಾದ ಕೃಷ್ಣೇಗೌಡ, ರಮೇಶ್, ವಿಎಸ್ ಆನಂದ್ ಕುಮಾರ್, ಅಬ್ದುಲ್ ರಜಾಕ್, ಟಿಕೆ ಪಾಂಡುರಂಗ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ರಸ್ತೆ ಬದಿಗೆ ತೆರಳುತ್ತಾ ಇದ್ದ ಪಾದಚಾರಿ ತಾಯಿ ಮಗಳಿಗೆ ಕಾರು ಡಿಕ್ಕಿಯಾಗಿ ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ಸೇರಿರುವ ಘಟನೆ ನಾಪಕ್ಲು ವಿರಾಜಪೇಟೆ ತೆರಳುವ ಮುಖ್ಯ ರಸ್ತೆಯ ಬೇತು ಗ್ರಾಮದಲ್ಲಿ ಮಂಗಳವಾರ ನಡೆದಿದೆ. ಪಾಲೂರು ಗ್ರಾಮದ ನಿವಾಸಿಗಳಾದ ಪಿಎಂ ನೀಲ ಹಾಗೂ ಪುತ್ರಿ ಮೋಕ್ಷಿತ ಎಂಬುವರು ನಾಪಕ್ಲು ಪಟ್ಟಣದಿಂದ ಬೇತು ಗ್ರಾಮದಲ್ಲಿ ನಡೆಯಲಿರುವ ಸಂಘದ ಸಭೆಯಲ್ಲಿ ಭಾಗವಹಿಸಲು ಬೇತು ರಸ್ತೆ ಬದಿಯ ಮೂಲಕ ತೆರಳುತ್ತಿರುವ ಸಂದರ್ಭ ವಿರಾಜಪೇಟೆ ಕಡೆಯಿಂದ ಇದೇ ರಸ್ತೆಯ ಮಾರ್ಗದಲ್ಲಿ ಎಂಬೆಮಾಡು ಗ್ರಾಮದ ನಿವಾಸಿ ಜಂಶೀರ್ ಎಂಬುವರು ಚಲಾಯಿಸ್ತಾ ಇದ್ದ ಮಾರುತಿ ಸೆಲೆರಿಯೋ ಕಾರು ಡಿಕ್ಕಿಯಾಗಿದೆ. ಅಪಘಾತದ ರಭಸಕ್ಕೆ ತಾಯಿ ಮಗಳು ರಸ್ತೆಗೆ ಎಸೆಯಲ್ಪಟ್ಟು ಗಂಭೀರ ಸ್ವರೂಪದ ಗಾಯಗಳಾಗಿವೆ. ಪ್ರಾಥಮಿಕ ಚಿಕಿತ್ಸೆ ನೀಡಿದ ಬಳಿಕ ವೈದ್ಯರ ಸಲಹೆಯಂತೆ ಹೆಚ್ಚಿನ ಚಿಕಿತ್ಸೆಗಾಗಿ ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಥಳಕ್ಕೆ ನಾಪಕ್ಲು ಪೊಲೀಸರು ಭೇಟಿ ನೀಡಿ ಕಾರೊಂದ ವಶಕ್ಕೆ ಪಡೆದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ವಿಪರ್ಯಾಸವೆಂದರೆ ನಾಪಕ್ಲು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಆಂಬ್ಯುಲೆನ್ಸ್ ಇದ್ದು ಚಾಲಕನಿಲ್ಲದೆ ಗಾಯಾಳುಗಳನ್ನು ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ಸಾಗಿಸಲು ಪರದಾಡಿದ ಘಟನೆ ನಡೆಯಿತು. ಬಳಿಕ ವಿರಾಜಪೇಟೆಯಿಂದ ಆಂಬ್ಯುಲೆನ್ಸ್ ಕರೆಸಿ ಗಾಯಾಳುಗಳಿಂದ ತಡವಾಗಿ ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ಸಾಗಿಸಲಾಯಿತು. ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಸೇವೆ ಇಲ್ಲದ ಕಾರಣ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದು, ಸಂಬಂಧಪಟ್ಟ ಜಿಲ್ಲಾ ಆರೋಗ್ಯ ಇಲಾಖೆಯವರು ಕೂಡಲೇ ಎಚ್ಚೆತ್ತುಕೊಂಡು ನಾಪಕ್ಲು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿರುವ ಆಂಬ್ಯುಲೆನ್ಸ್ಗೆ ದಿನದ 24 ಗಂಟೆ ಸೇವೆಗೆ 2 ಚಾಲಕರನ್ನು ನೇಮಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಯಾರು ಗೊತ್ತಾ ಕಾರು?
ಸಡನ್ನಾಗಿ ಗಾಡಿ ಬಂದು ಬಿಟ್ಟಿದ್ದು. ಕೊಡಗು ಚಾನಲ್ ನ್ಯೂಸ್ ಜಕರಿಯಾ ದಾಪಕ್ಲು. ತಾಲೂಕು ಕೇಂದ್ರ ಕುಶಾಲನಗರ ಪಟ್ಟಣ ಸೇರಿದಂತೆ ಗಡಿ ಗ್ರಾಮಗಳಾದ ಹೆಬ್ಬಾಲೆ, ತೊರೆನೂರು, ಶಿರಂಗಾಲ ಭಾಗದಲ್ಲಿ ಸೋಮವಾರ ಸಂಜೆ ಸುರಿದ ವರ್ಷಧಾರೆ ಅಪಾರ ಹಾನಿ ಉಂಟು ಮಾಡಿದೆ. ಶಿರಂಗಾಲ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಾಯಕನ ಹೊಸಹಳ್ಳಿ ನಿವಾಸಿ ಎಸ್ಎಚ್ ಸುಂದರ ಎಂಬುವರ ಮನೆಯ ಮೇಲ್ಚಾವಣಿ ಗಾಳಿ ಮಳೆಗೆ ಸಂಪೂರ್ಣ ಹಾನಿಯಾಗಿದ್ದು, ಜೋರಾಗಿ ಸುರಿದ ಮಳೆಯಿಂದಾಗಿ ಮನೆಯಲ್ಲಿ ಸಂಗ್ರಹಿಸಿಟ್ಟಿದ್ದ ಸುಮಾರು 40 ಚೀಲ ಭತ್ತ ಹಾಗೂ ರಾಗಿ ಮನೆಯ ಸಾಮಗ್ರಿಗಳು ಮಳೆ ನೀರಿಗೆ ಸಿಲುಕಿ ಹಾನಿಯಾಗಿವೆ. ಮನೆ ತುಂಬೆಲ್ಲ ನೀರು ನಿಂತ ಪರಿಣಾಮ ಧಾನ್ಯಗಳ ಚೀಲ ನೀರಿನಿಂದ ಆವರಿಸಿ ಹಾನಿಯಾಗಿದೆ ಹಾಗೂ ದನದ ಕೊಟ್ಟಿಗೆಗೂ ಹಾನಿಯಾಗಿದೆ. ಅಲ್ಲದೆ ಗ್ರಾಮದ ಹರೀಶ್ ಹಾಗೂ ಪಾಲ್ಗುಣಿ ಎಂಬುವರ ಮನೆ ಮೇಲೆ ತೆಂಗಿನ ಮರ ಮುರಿದು ಬಿದ್ದ ಹಿನ್ನೆಲೆ ಮನೆಗೆ ಅಪಾರ ಹಾನಿ ಉಂಟಾಗಿದೆ. ಹೊಗೆಸೊಪ್ಪು ಮನೆ ಹಾಗೂ ಕೊಟ್ಟಿಗೆಗೂ ಹಾನಿ ಉಂಟಾಗಿದೆ. ಮರ ಬಿದ್ದ ಪರಿಣಾಮ ಮನೆ ಮುಂದೆ ನಿಲ್ಲಿಸಿದ್ದ ಹೊಸ ಟ್ರ್ಯಾಕ್ಟರಿಗೂ ಹಾನಿಯಾಗಿದೆ. ಮನೆ ಮೇಲೆ ಬಿದ್ದ ಮರವನ್ನು ಅರಣ್ಯ ಸಿಬ್ಬಂದಿಗಳು ತೆರವುಗೊಳಿಸಿದರು. ಸ್ಥಳಕ್ಕೆ ಕಂದಾಯ ನಿರೀಕ್ಷಕ ಸಂತೋಷ್, ಗ್ರಾಮ ಲೆಕ್ಕಿಗ ಗುರುದರ್ಶನ್ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಜಿಆರ್ ಹೇಮಲತಾ, ಕಾರ್ಯದರ್ಶಿ ಮನ್ಸೂರ್ ಖಾನ್ ಹಾಗೂ ಅರಣ್ಯ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇಲ್ಲಿ ನೋಡೋಣ, ಇಲ್ಲಿ ಹೊಡೆದಾಗ ಇಲ್ಲಿ ಎಲ್ಲ ಪೂರ್ತಿ ಹೊಡೆದಾಗ ಒಂದ್ರ ಮೇಲೆ ಒಂದು ಬೀಳ್ತಾವಲ್ಲ ಮಾಡ್ತೀನಿ ಸ್ವಲ್ಪ ಯಾರು ಬಂದವ ಎಲ್ಲ ನೆನ್ನೆ ಬಣ್ಣ ಹೊಡೆದು ಎಲ್ಲ ಆರೋಗ್ತವೆ ಎಲ್ಲ ಪೂರ್ತಿ ಏನು ಇಲ್ಲ ಮನೆಯೊಳಗೆ ಎಲ್ಲ ಪೂರ್ತಿ ಈಚೆ ಮಳೆ ಏನು ಇಲ್ಲ ಮನೆ ಕಡೆ ಹೋದ್ರು ನೋಡಕ್ಕೆ ಅವ್ರು ನಮ್ಮಂದ್ರೆ ಏನಾಗದೆ ಅಂತ ಕಾನ್ಸಲ್ ಪ್ಲಾಸ್ಟಿಕ್ ಒಣಸಕ್ಕಿಲ್ಲ ಈಗ ಹೇಳಿದ್ವಿ ಒಳ್ಳೆ ಕೆಲಸ ಅದು ರೋಡ್ ಯಾರ ಪ್ರಸಾರ ಮನೆ ಎಲ್ಲರೂ ಹಾಕೊಂಡಿಲ್ಲ ಆಮೇಲೆ ಬೇಕಾ ಎಲ್ಲರೂ ಹಾಕೊಂಡ್ರಾಯ್ತು ಕಟ್ಬಿಟ್ರೆ ಆಮೇಲೆ ಎಲ್ಲರೂ ಹಾಕಬಹುದು ಕಟ್ಟೋಗಿದೆ ಕೇಳಲ್ಲ ನಿಮ್ಮ ಅಪ್ಪನ ಅದೊಂದು ಖುಷಿ ಅಂದ್ರೆ ನೀವೇನ್ ಕೆಲಸ ಮಾಡ್ತಿದ್ದೆ? ಬಂದ 5 ಊರವೇ ಅಡಿಗೆ ಗಿಡ ನೆಡ್ತಿದ್ರಾ? ನೀನು ನಡಿ ತೋರಿಸು, ನೀನು ನಿಂತ್ಕೊ ಹಂಗಲ್ಲ, ನೀನು ತೋರಿಸ್ದಂಗೆ ನೋಡು ಮರ ಹೋಗಿ ತೋರಿಸು.
ಇಲ್ಲಿ ಏನು ಹೋಯ್ತು ಒಂದೇನೂ ಆಗಿಲ್ಲ. ಆ ಕಡೆ ಗಣಿ ಕೊಟ್ಟೆ. ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಭಾನುವಾರ 20 ಮಳಿಗೆಗಳು, 4 ಪರಿಣತರ ಉಪನ್ಯಾಸ, 9 ಸಿರಿಧಾನ್ಯ ಸೇರಿ 20ಕ್ಕೂ ಅಧಿಕ ಬಗೆಯ ಧಾನ್ಯಗಳಿಂದ ಬಿಡಿಸಿದ್ದ ಸಿರಿಧಾನ್ಯದ ರಂಗೋಲಿಯು ಸುಮಾರು 700ಕ್ಕೂ ಅಧಿಕ ರೈತರಿಂದ ಸೂಜಿಗಲ್ಲಿನಂತೆ ಸೆಳೆಯಿತು. ಒಮ್ಮೆ ಮೈದಾನಕ್ಕೆ ಬಂದವರಿಂದ 100 ಕೀಟಗಳು, 10 ತಳಿಯ ಭತ್ತಗಳು, ಸಾವಯವ ಬೆಲ್ಲ, ಸಿರಿಧಾನ್ಯದ ಐಸ್ ಕ್ರೀಂ, ಮೀನಿನ ಉಪ್ಪಿನಕಾಯಿ, ಖಾದಿ ವಸ್ತ್ರ ಹೀಗೆ 10 ಬಗೆಯ ವಸ್ತುಗಳು ಗಮನ ಸೆಳೆದವು. ಈ ದೃಶ್ಯಗಳು ಕಂಡುಬಂದಿದ್ದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕೃಷಿ ಇಲಾಖೆ ಆತ್ಮ ಯೋಜನೆಯಡಿ ಸಿರಿಧಾನ್ಯ ಹಬ್ಬ, ದೇಸಿ ತಳಿಗಳ ಸಂರಕ್ಷಣಾ ಕಾರ್ಯಾಗಾರ ಮತ್ತು ಕಿಸಾನ್ ಮೇಳದಲ್ಲಿ. ಅಫ್ತಾಬ್ ಅವರು ತಂದಿದ್ದ ಗಿನ್ನಿಸ್ ದಾಖಲೆ ಹೊಂದಿದ ತಳಿ 18 ಇಂಚು ಉದ್ದದ ಮೆಣಸಿನಕಾಯಿ ಗಿಡ, 4 ಅಡಿ ಉದ್ದದ ಸೋರೆಕಾಯಿ ಗಮನ ಸೆಳೆಯಿತು. ಇವರ ಬಳಿ 12 ವಿಧದ ಸೋರೆಕಾಯಿ ಇದ್ದದ್ದು ವಿಶೇಷ ಎನಿಸಿತ್ತು. ಜೊತೆಗೆ ಸುಮಾರು 1,000 ವಿವಿಧ ತಳಿಗಳ ಬೀಜಗಳಿಂದ ಮಾರಾಟಕ್ಕೆ ಇಟ್ಟಿದ್ರು. ಗರ್ವಾಲೆಯ ಪೂರ್ಣಚ್ಚ ಅವರು ತಂದಿದ್ದ 10 ತಳಿಯ ಕರಿಮೆಣಸು, ಅರ್ಚನಾ ಮುತ್ತಣ್ಣ ಅವರ ಸಿರಿಧಾನ್ಯದ ಐಸ್ ಕ್ರೀಂ ಹಾಗೂ ಸಿರಿಧಾನ್ಯದ ಇತರೆ ತಿನಿಸುಗಳು, ನಮಿತಾ ಅಯ್ಯಪ್ಪ ಅವರ ಮೀನಿನ ಉಪ್ಪಿನಕಾಯಿ ಹೀಗೆ ನಾನಾ ಬಗೆಯ ತಿನಿಸುಗಳು ನಾಲಿಗೆಯನ್ನು ತಣಿಸಿದವು. ಕೃಷಿ ಇಲಾಖೆ ಇರಿಸಿದ್ದ ಚಿಟ್ಟೆಗಳ ಚಿತ್ತಾರ ಮಕ್ಕಳ ಕುತೂಹಲಕ್ಕೆ ಕಾರಣವಾಯಿತು. ಇಲ್ಲಿ ಪಾತರಗಿತ್ತಿಗಳು, ಉದ್ದ ಮೀಸೆಯ ದುಂಬಿಗಳ ಸೇನೆ, ಇರುವೆ, ಜೇನು, ಕಡಜ, ಚೇಳು ಸೇರಿದಂತೆ 700ಕ್ಕೂ ಅಧಿಕ ಬಗೆಯ ಕೀಟ ಪ್ರಭೇದಗಳಿದ್ದವು. ಗೋಣಿಕೊಪ್ಪಲಿನ ಕೃಷಿ ವಿಜ್ಞಾನ ಕೇಂದ್ರದ ಮಳಿಗೆಯಲ್ಲಿ ಸಕ್ಕರೆ ರಹಿತ RNR ಭತ್ತ ಸೇರಿ 64 ವಿವಿಧ ಭತ್ತದ ತಳಿಗಳಿದ್ದರೆ, ಮಂಡ್ಯದಿಂದ ಬಂದಿದ್ದ ಚೌಡೇಶ್ ಅವರು ಸಾವಯವ ಬೆಲ್ಲವನ್ನು ಇಟ್ಟಿದ್ರು. BP ರವಿಶಂಕರ್ ಅವರು ತಮ್ಮ ಮಳಿಗೆಯಲ್ಲಂತೂ 70ರಿಂದ 75 ಬಗೆಯ ದೇಸಿ ಭತ್ತದ ತಳಿಗಳನ್ನು ಇಟ್ಟಿದ್ರು. ತಣ್ಣಿಮಾನಿಯ ಪುರುಷೋತ್ತಮ ಕಾಂತಿಲ ಅವರು ಇರಿಸಿದ್ದ ಜೇನು ಮಳಿಗೆಯಲ್ಲಿ ನಿನ್ನೆಯಷ್ಟೇ ತೆಗೆದ ತಾಜಾ ಜೇನು ಕೂಡ ಬಾಯಲ್ಲಿ ನೀರೂರಿಸುವಂತಿತ್ತು. ಜೊತೆಗೆ ಪೆಮ್ಮಯ್ಯ ಅವರು ಕಾಫಿ ಹಾಗೂ ಮಸಾಲ ಪದಾರ್ಥಗಳನ್ನು ಮಾರಾಟಕ್ಕಿಟ್ಟಿದ್ರು. ಇಷ್ಟು ಮಾತ್ರ ಅಲ್ಲ, ಮೀನುಗಾರಿಕೆ, ಪಶುಪಾಲನಾ ಇಲಾಖೆ, ಕೃಷಿ ಇಲಾಖೆಗಳು ತಮ್ಮ ಇಲಾಖೆಯ ಯೋಜನೆಗಳ ಮಾಹಿತಿಯನ್ನು ಅನಾವರಣಗೊಳಿಸಿದ್ದವು. ಒಂದೆಡೆ ಈ ಮಳಿಗೆಗಳಿದ್ದರೆ ಮತ್ತೊಂದೆಡೆ ವೇದಿಕೆಯಲ್ಲಿ ಹಿರಿಯ ತೋಟಗಾರಿಕಾ ನಿರ್ದೇಶಕ ವಸಂತ್ ಅವರು ಜೇನು ಕೃಷಿಯ ಬಗ್ಗೆ, ಪ್ರಗತಿಪರ ರೈತ ರವಿಶಂಕರ್ ಭತ್ತದ ವಿವಿಧ ತಳಿಗಳ ಕುರಿತು, ಪೊನ್ನಂಪೇಟೆಯ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕ ಭಾಗಣ್ಣ ದೇಸಿ ತಳಿ ಸಂರಕ್ಷಣೆ ಕುರಿತು, ಭಾರತೀಯ ಸಂಬಾರ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥ ರಾಜಣ್ಣ ಅವರು ಸಂಬಾರ ಬೆಳೆಗಳ ಬಗ್ಗೆ, ಮಾದಕ ವಸ್ತುಗಳ ಕುರಿತು ಸುಮಿತ್ ಅವರು ವಿಶೇಷ ಉಪನ್ಯಾಸವನ್ನು ನೀಡಿದರು. ಶುಭಾಶಯಗಳು. ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಬ್ಲ್ಯಾಕ್ ಪೆಪ್ಪರು, ಏಲಕ್ಕಿ, ಶುಂಠಿ, ಅರಿಶಿಣ, ಸಿನಮೋನು ಮತ್ತು ನಟ್ಮೇಗು, ಎಲ್ಲಿ ಮಳೆ ಕಡಿಮೆ ಬೀಳುತ್ತೋ ಅಂಥ ಪ್ರದೇಶಕ್ಕೆ ಸೂಕ್ತವಾಗಿ ಅದ್ರ ಜೊತೆಗೆ ತಕ್ಕಂತೆ ನಮ್ಮಲ್ಲಿ ಏನಂತಂದರೆ ಈಗ ಮುಖ್ಯವಾಗಿ ತಳಿ ಅಭಿವೃದ್ಧಿ ಇದೆ. ತಳಿ ಮಾಡಿದ್ದೀವಿ ಎತ್ಕೊಂಡು ಆಗ್ತೀವಿ. ಕೊಡಗು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿಯ 6 ಬ್ಲಾಕ್ಗಳ ನೂತನ ಅಧ್ಯಕ್ಷರನ್ನು ನೇಮಕ ಮಾಡಲಾಗಿದೆ. ವಿರಾಜಪೇಟೆ ಬ್ಲಾಕ್ ಅಧ್ಯಕ್ಷರಾಗಿ KG ನಯನ, ಪೊನ್ನಂಪೇಟೆ ಬ್ಲಾಕ್ ಅಧ್ಯಕ್ಷರಾಗಿ ಆಶಾ ಪೂರ್ಣಚ್ಚ ಮೂಕಳೆರ, ದಾಪಕ್ಲು ಬ್ಲಾಕ್ ಅಧ್ಯಕ್ಷರಾಗಿ ಇಂದುಮತಿ KS, ಸೋಮವಾರಪೇಟೆ ಬ್ಲಾಕ್ ಅಧ್ಯಕ್ಷರಾಗಿ ಜಾನಕಿ ವೆಂಕಟೇಶ್, ಕುಶಾಲನಗರ ಬ್ಲಾಕ್ ಅಧ್ಯಕ್ಷರಾಗಿ ಸವಿತಾ KR ಹಾಗೂ ಮಡಿಕೇರಿ ಬ್ಲಾಕ್ ಅಧ್ಯಕ್ಷರಾಗಿ ಕುಂಪುಳಿರ ಇಂದಿರಾ ರಾಮಚಂದ್ರ ನೇಮಕಗೊಂಡಿದ್ದಾರೆಂದು ಮಹಿಳಾ ಕಾಂಗ್ರೆಸ್ ಸಮಿತಿಯ ಜಿಲ್ಲಾಧ್ಯಕ್ಷರಾದ
ಪುಷ್ಪಲತಾ ಜಿಆರ್ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬಿಳಿಗೇರಿ ಮತ್ತು ಕಗ್ಗೋಡ್ಲು ವ್ಯಾಪ್ತಿಯಲ್ಲಿ ತಂಬಾಕು ಉತ್ಪನ್ನಗಳ ಮಾರಾಟ ಹಾಗೂ ಕಾಯ್ದೆ ಉಲ್ಲಂಘನೆ ಕುರಿತು ಅಂಗಡಿ ಹೋಟೆಲ್ಗಳಿಗೆ ಅನಿರೀಕ್ಷಿತ ಭೇಟಿ ನೀಡಿದಾಗ ಸೆಕ್ಷನ್ 4 ಅಡಿಯಲ್ಲಿ 10 ಪ್ರಕರಣಗಳಿಗೆ ₹1,800 ದಂಡವನ್ನು ವಿಧಿಸಿ ನಿಯಮಗಳ ಕುರಿತು ಆರೋಗ್ಯ ಶಿಕ್ಷಣ ನೀಡಲಾಯಿತು. ಸಂಗ್ರಹಣೆಯಾದ ದಂಡವನ್ನು ಜಿಲ್ಲಾಧಿಕಾರಿಯವರು ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಜಂಟಿ ಖಾತೆಗೆ ಜಮಾ ಮಾಡಲಾಯಿತು. ಅನಿರೀಕ್ಷಿತ ಭೇಟಿಯಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಕಚೇರಿಯ ಆರೋಗ್ಯ ಶಿಕ್ಷಣಾಧಿಕಾರಿ ಪಾಲಾಕ್ಷ ಹಾಗೂ ಆರೋಗ್ಯ ನಿರೀಕ್ಷಣಾಧಿಕಾರಿ ಜಿವಿ ಶ್ರೀನಾಥ್ ಹಾಗೂ ಜಿಲ್ಲಾ ತಂಬಾಕು ಕೋಶದ ಮಂಜುನಾಥ್ ಮತ್ತು ಪೊಲೀಸ್ ಇಲಾಖೆಯವರು ಪಾಲ್ಗೊಂಡಿದ್ದರು. ಜಿಲ್ಲೆಯ ಆದಿವಾಸಿ ಕುಟುಂಬಗಳಿಗೆ ನಿವೇಶನ ನೀಡಿ ಮನೆ ಹಾಗೂ ಅವರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಲು ಒತ್ತಾಯಿಸಿ ಕರ್ನಾಟಕ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿಯ ಕೊಡಗು ಜಿಲ್ಲಾ ಘಟಕದಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಘೋಷಣೆಗಳನ್ನು ಕೂಗಿದರು. ಮೋಸ ಮಾಡುತ್ತಿರುವ ಜನಪ್ರತಿನಿಧಿಗಳಿಗೆ ಧಿಕ್ಕಾರ, ಆದಿವಾಸಿಗಳಿಗೆ ನಿವೇಶನ ನೀಡುವ ಅಧಿಕಾರಿಗಳಿಗೆ ಧಿಕ್ಕಾರ, ಆದಿವಾಸಿಗಳನ್ನ ಜೀತಕ್ಕಿಟ್ಟಿರುವ ಸರ್ಕಾರದ ನೀತಿಗೆ ಧಿಕ್ಕಾರ, ಸರ್ಕಾರದ ನೀತಿಗೆ ಧಿಕ್ಕಾರ, ಆದಿವಾಸಿಗಳನ್ನ ಜೀತಕ್ಕಿಟ್ಟಿರುವ ಸರ್ಕಾರದ ನೀತಿಗಳಿಗೆ ಧಿಕ್ಕಾರ, ಆದಿವಾಸಿಗಳಿಗೆ ಸೂರು ನೀಡಲೇಬೇಕು. ಹೋರಾಟ ಬೇಕು, ನ್ಯಾಯ ಬೇಕು, ನ್ಯಾಯಕ್ಕಾಗಿ ಬಂದಿದ್ದೇವೆ, ನ್ಯಾಯ ನಮಗೆ ನೀಡಲೇಬೇಕು, ನ್ಯಾಯ ನಮಗೆ ನೀಡಲೇಬೇಕು, ನಿವೇಶನಕ್ಕಾಗಿ ಹೋರಾಟ, ದೌರ್ಜನ್ಯದ ವಿರುದ್ಧ ಹೋರಾಟ, ಜಯವಾಗಲಿ. ಎಲ್ಲ ಆದಿವಾಸಿಗಳಿಗೆ ಮನೆ ನಿವೇಶನ ನೀಡಲೇಬೇಕು, ಎಲ್ಲ ಆದಿವಾಸಿಗಳಿಗೆ ಮನೆ ನಿವೇಶನ ನೀಡಲೇಬೇಕು, ಆದಿವಾಸಿಗಳನ್ನ ಜಿಲ್ಲೆಯಿಂದ ಜೀತ ಮುಕ್ತಗೊಳಿಸಲೇಬೇಕು, ಆದಿವಾಸಿಗಳನ್ನ ಜಿಲ್ಲೆಯಿಂದ ಜೀತ ಮುಕ್ತಗೊಳಿಸಲೇಬೇಕು, ನೀಡಲೇಬೇಕು. ಎಲ್ಲ ಆದಿವಾಸಿಗಳಿಗೆ ಸರ್ಕಾರದ ದಾಖಲಾತಿಗಳು ನೀಡಲೇಬೇಕು. ಹೋರಾಟ ಗೆಲ್ಲುವವರೆಗೂ ಹೋರಾಟ. ಈ ಸಂದರ್ಭ ಮಾತನಾಡಿದ ಸಂಘಟನೆ ಮುಖಂಡ ಪಿಆರ್ ಭರತ್, ಆದಿವಾಸಿ ಕುಟುಂಬಗಳಾದ ಜೇನುಕುರುಬ, ಸೋಲಿಗ, ಎರವ, ಪಣಿಯರವ, ಕಾಡುಕುರುಬ, ಕೊರಗ, ನಾಯಕ ಸೇರಿದಂತೆ ಇನ್ನಿತರರು ಜಿಲ್ಲೆಯ ಮೂಲ ನಿವಾಸಿಗಳಾಗಿದ್ದು ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದು ಸ್ವಂತ ವಾಸಕ್ಕೆ ಮನೆ ಇಲ್ಲದ ಆಶ್ರಯದಲ್ಲಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನೆ ಇಲ್ಲ ಎಂಬ ಕಾರಣಕ್ಕಾಗಿ ಜಿಲ್ಲೆಯ ಹಲವಾರು ತೋಟದ ಮಾಲೀಕರ ಮನೆಗಳಲ್ಲಿ ಜೀತದಾಳುಗಳಾಗಿ ಕೆಲಸ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆರೋಪಿಸಿದರು. ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ವೇತನ, ಇನ್ನಿತರ ಕಾರ್ಮಿಕ ಕಾನೂನಿನಡಿಯಲ್ಲಿ ಸಿಗಬೇಕಾದ ಯಾವುದೇ ಸೌಲಭ್ಯಗಳು ದೊರೆಯದೆ ಆದಿವಾಸಿ ಜನಾಂಗ ಬಾಂಧವರು ವಂಚಿತರಾಗ್ತಾ ಇದ್ದಾರೆ. ಜೀವನಕ್ಕೆ ಬೇಕಾದ ಆಹಾರ ಪದಾರ್ಥಗಳನ್ನು ಪಡೆದುಕೊಳ್ಳಲು, ಬಟ್ಟೆ ಬರೆಗಳನ್ನು ಕೊಂಡುಕೊಳ್ಳಲು, ಉತ್ತಮ ಶಿಕ್ಷಣ ಪಡೆದುಕೊಳ್ಳಲು ಮತ್ತು ಅನಾರೋಗ್ಯವಾದಾಗ ಔಷಧಿ ಪಡೆದುಕೊಳ್ಳಲು ಕೂಡ ಸಾಧ್ಯವಾಗದೆ ಅನಾರೋಗ್ಯ ಪೀಡಿತರಾಗಿ ಮರಣ ಹೊಂದುವ ಸಂಭವಗಳು ನಡೀತಾ ಇದೆ. ಹೀಗಾಗಿ ಸರ್ಕಾರ ಆದಿವಾಸಿಗಳ ಸಂಕಷ್ಟಕ್ಕೆ ಸ್ಪಂದಿಸಬೇಕೆಂದು ಒತ್ತಾಯಿಸಿದರು. ಜಿಲ್ಲಾಡಳಿತದಿಂದ ವಿಶೇಷವಾದ ಕಾರ್ಯಕ್ರಮಗಳನ್ನು ರೂಪಿಸಿ ದಾಖಲಾತಿಗಳನ್ನು ನೀಡಬೇಕು. ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಆದಿವಾಸಿಗಳೊಂದಿಗೆ ಕೂಡಲೇ ವಿಶೇಷ ಸಭೆಯನ್ನು ಕರೆಯುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು. ಆದಿವಾಸಿಗಳನ್ನ ಜೀತಕ್ಕಿಟ್ಟಿರುವ ಸರ್ಕಾರದ ನೀತಿಗಳಿಗೆ ಧಿಕ್ಕಾರ, ಆದಿವಾಸಿಗಳಿಗೆ ಸೂರು ನೀಡಲೇಬೇಕು. ಹೋರಾಟ ಬೇಕು, ನ್ಯಾಯ ಬೇಕು, ನ್ಯಾಯಕ್ಕಾಗಿ ಬಂದಿದ್ದೇವೆ, ನ್ಯಾಯ ನಮಗೆ ನೀಡಲೇಬೇಕು, ನ್ಯಾಯ ನಮಗೆ ನೀಡಲೇಬೇಕು, ನಿವೇಶನಕ್ಕಾಗಿ ಹೋರಾಟ.
ವಿರುದ್ಧ ಹೋರಾಟ. ಇವತ್ತು ಕರ್ನಾಟಕ ಆದಿವಾಸಿ ಸಮನ್ವಯ ಸಮಿತಿ ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ಕೊಡಗು ಜಿಲ್ಲೆಯ ಒಳಗಡೆ ಇವತ್ತು ಆದಿವಾಸಿಗಳು ಎದುರಿಸ್ತಾ ಇರತಕ್ಕಂಥ ಭಾಳ ಪ್ರಮುಖವಾಗಿರತಕ್ಕಂಥ 4 ಅಂಶಗಳ ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ಈ ಹೋರಾಟ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಡೀತಾ ಇದೆ. ಭಾಳ ಮುಖ್ಯವಾಗಿ ಕೊಡಗಿನ ಒಳಗಡೆ ಆದಿವಾಸಿಗಳು ಜೀತಕ್ಕಿದೆ ಅಂತ ಹೇಳಿ ನಾವು ಆಗಿಂದಾಗ ಹೇಳ್ತಾ ಇದ್ದರು. ಸರ್ಕಾರಿ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಿ ಅದನ್ನು ಒಪ್ತಾ ಇರಲಿಲ್ಲ. ಇತ್ತೀಚೆಗೆ ನಾವು 4-5 ದಿನಗಳ ಹಿಂದೆ ಪೊನ್ನಂಪೇಟೆಯ ಶಿವಚನಕಿರಿ ಜಾಗದ ಒಳಗಡೆ ಸುಮಾರು 16 ಜನ ಒಬ್ಬ ಭೂಮಾಲೀಕನ ಅಡಿಯ ಒಳಗಡೆ ಸುಮಾರು 5 ವರ್ಷಗಳಿಂದ ಜೀತಕ್ಕಿಟ್ಟಿರ್ತಕ್ಕಂಥ ಕೇಸನ್ನು ಫಿಕ್ಸ್ ಮಾಡಿರ್ತಕ್ಕಂಥ. ಅಂದರೆ ಈ ರೀತಿಯಲ್ಲಿ ಜಿಲ್ಲೆಯಲ್ಲಿ ಹಲವಾರು ಭಾಗಗಳಲ್ಲಿ ಇವತ್ತು ಜೀವಂತವಾಗಿದೆ ಅನ್ನತಕ್ಕಂಥದ್ದು. ನಾವಿವತ್ತು ಜಿಲ್ಲಾಧಿಕಾರಿಗಳನ್ನು ಜನಪ್ರತಿನಿಧಿಗಳನ್ನು ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಒಂದು ಕಾರ್ಮಿಕ ಇಲಾಖೆ, ಅದರ ಜೊತೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ITDP ಇಲಾಖೆ, ರೆವಿನ್ಯೂ ಇಲಾಖೆ ಸಂಯುಕ್ತವಾಗಿ ಜಿಲ್ಲೆಯ ಒಳಗೆ ಸರಿಯಾದ ರೀತಿಯಲ್ಲಿರ್ತಕ್ಕಂಥ ಒಂದು ಸರ್ವೆ ಮಾಡುವುದರ ಮುಖಾಂತರ ಈ ಜಿಲ್ಲೆಯಲ್ಲಿ ಆದಿವಾಸಿಗಳು ಎಲ್ಲಿ ಎಲ್ಲ ಜೀತಕ್ಕೊಳಪಟ್ಟಿದ್ದಾರೆ ಅವ್ರನ್ನ ಮುಕ್ತಗೊಳಿಸಬೇಕು ಅನ್ನತಕ್ಕಂಥದ್ದು ಒಂದು. ಭಾಳ ಮುಖ್ಯವಾಗಿ ಇವತ್ತು ಜೀತಕ್ಕೆ ಬಲಿಯಾಗ್ತಾ ಇರತಕ್ಕಂಥ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಆದಿವಾಸಿಗಳಿಗೆ ವಾಸಿಸಲಿಕ್ಕಿರತಕ್ಕಂಥ ಸೂರಿಲ್ಲ ಅನ್ನತಕ್ಕಂಥ ಭಾಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಕೊಡಗು ಜಿಲ್ಲೆಯ ಒಳಗಡೆ ಆದಿವಾಸಿಗಳಿಗೆ ಕೊಡಲಿಕ್ಕಿರತಕ್ಕಂಥ ಸುಮಾರು 37,000 ಹೆಕ್ಟೇರ್ ಸರ್ಕಾರಿ ಜಾಗ ಇದ್ದರೂ ಕೂಡ ಇವತ್ತು ಸರ್ಕಾರ ಆದಿವಾಸಿಗಳಿಗೆ ಬಡವರಿಗೆ ಸೂರನ್ನು ಕೊಡದಿರ್ತಕ್ಕಂಥ ಬಿಟ್ಟು ಇವತ್ತು ಇರತಕ್ಕಂಥ ಶ್ರೀಮಂತರಿಗೆ ಕಡಿಮೆ ಬೆಲೆಯ ಒಳಗಡೆ ಆ ಭೂಮಿಯನ್ನು ಏನು ಇವತ್ತು ಇದು ಗುತ್ತಿಗೆ ಕೊಟ್ಟಿದ್ದಾರೆ, ಆ ಗುತ್ತಿಗೆ ಕೊಟ್ಟಿರತಕ್ಕಂಥ ಕಾನೂನನ್ನು ವಾಪಸ್ ಮಾಡಬೇಕು, ಬಡವರಿಗೆ ಭೂಮಿಯನ್ನು ಕೊಡಬೇಕು ಅನ್ನತಕ್ಕಂಥದ್ದು ಭಾಳ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ. ಈಗಾಗಲೇ ಅವರೆಲ್ಲ ಹೇಳಿದ ರೀತಿಯ ಒಳಗಡೆ ಇವತ್ತು ಬುಡಕಟ್ಟು ಜನಾಂಗಕ್ಕೆ ITDPಯಿಂದ ಬರ್ತಾ ಇರತಕ್ಕಂಥ ಸರ್ಕಾರದಿಂದ ಬರ್ತಾ ಇರತಕ್ಕಂಥಾಗ ಏನು ಮೂಲಭೂತವಾಗಿರ್ತಕ್ಕಂಥ ಯೋಜನೆಗಳೇನಿದೆ ಆ ಯೋಜನೆಗಳು ಪಡ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ಇವತ್ತಿಲ್ಲ. ಆಧಾರ್ ಕಾರ್ಡ್ ಇಲ್ಲ, ID ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಜಾತಿ ಸರ್ಟಿಫಿಕೇಟ್ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಗಳ ಒಳಗಡೆ ಇವತ್ತು ಯಾವ ಸರ್ಕಾರದ ಸೌಲಭ್ಯಗಳನ್ನು ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗದಿರತಕ್ಕಂಥ ಈ ಸಂದರ್ಭದ ಒಳಗಡೆ ದಾಖಲಾತಿಗಳು ಕೂಡಲೇ ಸರ್ಕಾರ ಜಿಲ್ಲಾಡಳಿತ ಇದಕ್ಕೆ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಜಿಲ್ಲೆಯಲ್ಲಿ ಆದಿವಾಸಿಗಳು ಅನ್ನತಕ್ಕಂಥವ್ರು ಯಾರಿದ್ದಾರೆ ಅವರಿಗೆ ದಾಖಲಾತಿಗಳನ್ನು ಕೊಡಿಸುವುದರ ಮುಖಾಂತರ ಅವರು ಈ ದೇಶದ ಪ್ರಜೆಗಳಾಗಿ ಸಂವಿಧಾನದ ಎಲ್ಲ ಆಶಯಗಳಾಗಿ ಬದುಕಲಿಕ್ಕಿರತಕ್ಕಂಥ ಅವಕಾಶವನ್ನು ಕಲ್ಪಿಸಬೇಕು ಅನ್ನತಕ್ಕಂಥ ಭಾಳ ಮುಖ್ಯವಾಗಿರ್ತಕ್ಕಂಥ ಬೇಡಿಕೆಯನ್ನು ಇಟ್ಟಿದ್ದೇವೆ. ಜೊತೆಯಲ್ಲಿ ಆದಿವಾಸಿಗಳ ಪ್ರಮುಖ ವಿಷಯವನ್ನು ಚರ್ಚೆ ಮಾಡಲಿಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಸಭೆಯನ್ನು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ನಡೆಸಬೇಕು ಅನ್ನತಕ್ಕಂಥ ಬೇಡಿಕೆಯನ್ನು ಇಟ್ಟು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸಂಘಟನೆಯ ಪ್ರಮುಖರಾದ ಪ್ರೇಮ, ಭಾಗ್ಯ, ಬಸವ, ಅಯ್ಯಪ್ಪ, ಭವ್ಯ, ರವಿ, ಗೀತಾ, ಸುರೇಶ್ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನಾವು ಹೇಳುವುದಾದರೆ ನಮಗೆ ಆದಿವಾಸಿಗಳಿಗೆ ಯಾವುದೇ ಒಂದು ದಾಖಲಾತಿ ಇಲ್ಲ. ಮೂಲ ಸೌಕರ್ಯಗಳು ಪಡಿಬೇಕಂತೇಳಿದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಅಥವಾ ಪಂಚಾಯತಿಯಿಂದ ಒಂದು ನೋಟಿಸ್ ತಗೊಂಡು ಬರಲಿಕ್ಕೆ ಹೇಳ್ತಾರೆ. ವಿದ್ಯಾಭ್ಯಾಸನೇ ಇಲ್ಲದಂಥ ಆದಿವಾಸಿಗಳು ನಮ್ಮಲ್ಲಿ ಕೊಡಗಿನಲ್ಲಿ ಹೆಚ್ಚುವರಿಯಾಗಿ ಇದ್ದಾರೆ. ಆದರೆ ಅವುಗಳಿಗೆ ನಾವು ಎಲ್ಲ ದಾಖಲೆಗಳನ್ನು ಸರ್ಕಾರ ಕೇಳ್ತಿದೆ. ಆದರೆ ಆ ಸರ್ಕಾರದಿಂದ ನಾವು ಆಧಾರಗಳನ್ನ ಯಾಕೆ ಪಡ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದು ಸರ್ಕಾರದ ಹೊಣೆಯಾಗಿರ್ತದೆ. ಅದರಿಂದ ನಮಗೆ ಕೊಡಗಿನಲ್ಲಿ ಆದಿವಾಸಿಗಳು ಲೈನ್ ಮನೆಯಲ್ಲಿ ವಾಸಾಗಿದೆ. ಆದರೆ ಅವ್ರದ್ದು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ID, ಇನ್ಕಮ್ ಕ್ಯಾಸ್ಟ್ ಯಾವುದೂ ಆಗ್ತಿಲ್ಲ. ಅದನ್ನ ಅರ್ಧ ಜನರಿಗೆ ಆಗಿದೆ. ಅದರಿಂದ ಅದನ್ನ ಕೂಡ ಲೈನ್ ಮನೆಯಲ್ಲಿರುವ ಮಾಲೀಕರು ಅದನ್ನು ತೆಗೆದು ಅವರು ಮನೆಯಲ್ಲಿ ಇಟ್ಟುಕೊಂಡು ರೇಷನ್ ಕಾರ್ಡು, ಅಕ್ಕಿಗಳನ್ನು ಅವರೇ ತಂದು ಅದನ್ನು ಆಳುಗಳಿಗೆ ಕೊಡ್ತಿದ್ದಾರೆ. ಅದು ಸರಿಯ ಕ್ರಮ ಅಲ್ಲ. ಅದಕ್ಕೆ ಸರ್ಕಾರದವರಿಗೆ ನಾವು ಅದನ್ನು ಮನವರಿಕೆ ಮಾಡ್ತಾಯಿದ್ದೀವಿ. ಯಾಕೆಂದರೆ ಪಂಚಾಯಿತಿಗೆ ಹೋದರೆ ಅವರು ಓದೋದವರು ಇದ್ದಾರೆ, ಅವ್ರಿಗೆ ಪ್ರಮಾಣ ಪತ್ರ ತಗೊಂಡು ಬನ್ನಿ ಅಂತ ಹೇಳಿದ್ರೆ ಅವರು ಲೀಸ್ಟೇ ಆಗಿರೋದಿಲ್ಲ ಎಲ್ಲಿ ಪಂಚಾಯಿತಿಯಲ್ಲಿ. ಯಾಕೆಂದರೆ ವಿದ್ಯಾಭ್ಯಾಸ ಇಲ್ಲ ಅವರಿಗೆ. ಮಾಲೀಕರು ಲೈನ್ ಮನೆಯಿಂದ ಅವ್ರನ್ನ ಹೊರಗಡೆ ಕಳಿಸ್ತಾ ಇಲ್ಲ. ಅವ್ರುಗಳಿಗೆ ಅವರಿಂದ ಒಂದು ಕ್ರಮ ತಗೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ನಮಗೆ ಯಾವುದೇ ಕಾರಣಾಂತರಗಳದ ಯಾವುದೇ ಆಧಾರಗಳು ಸಿಗ್ತಾ ಇಲ್ಲ. ಗೌರ್ಮೆಂಟಿಂದ ಬರುವ ಸೌಲಭ್ಯಗಳನ್ನು ಪಡ್ಕೊಳ್ಳೋಕ್ಕೆ ನಮ್ಮ ಆದಿವಾಸಿಗಳಿಗೆ ಆಗ್ತಾ ಇಲ್ಲ. ಹೆಚ್ಚುವರಿ ವಿದ್ಯಾಭ್ಯಾಸ ಕೂಡ ತುಂಬ ಕಷ್ಟ ಆಗ್ತಿದೆ. ಇವತ್ತು ಕೊಡಗು ಜಿಲ್ಲೆಯಲ್ಲಿ ಆದಿವಾಸಿಗಳನ್ನ ದುಡಿಸಿಕೊಂಡಿರುವಂಥದ್ದು ಅಂದರೆ ಅವರಿಗೆ ಸರಿಯಾದ ಕೂಲಿ ಸಿಕ್ಕೋದಿಲ್ಲ. 6 ಗಂಟೆ 7 ಗಂಟೆ ಕೆಲಸ ಮಾಡಿಸ್ತಾರೆ. ಬೆಳಿಗ್ಗೆ 8 ಗಂಟೆಗೆ ಹೋದರೆ 6-7 ಗಂಟೆ ಆಯ್ತದೆ ಅವ್ರನ್ನ ಕೆಲಸ ಮಾಡಿಸೋದು. ಅವ್ರನ್ನ ಕೇಳೋರು ಯಾರೂ ಇಲ್ಲ. ಮತ್ತು ನಾವು ಎಷ್ಟೋ ಸಲ DC ಅವರಿಗೆ ನಾವು ಮನವಿ ಕೊಟ್ಟಿದ್ದೀವಿ, ಈ ಥರ ಆಯ್ತಿದೆ ಕೊಡಗು ಜಿಲ್ಲೆಯಲ್ಲಿ ಆದಿವಾಸಿಗಳನ್ನ ಶೋಷಣೆ ಮಾಡ್ತಿದ್ದಾರೆ ಅಂತೇಳಿ. ಆದರೆ ಯಾರೂ ಇದುವರೆಗೆ ಅದ್ರ ಬಗ್ಗೆ ಏನು ಕ್ರಮ ತಗೊಂಡಿಲ್ಲ. ಅದಕ್ಕೆ ಏನಾದರೂ ಒಂದು ಅವರು ಕ್ರಮ ತಗೊಳ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ತಾಯಿದ್ದೀನಿ.
ಎಸ್ಎಸ್ಎಲ್ಸಿ ಪರೀಕ್ಷೆ ವಿದ್ಯಾರ್ಥಿಗಳ ಜೀವನದ ಮೊದಲ ಪ್ರಮುಖ ಘಟ್ಟವಾಗಿದ್ದು, ವಿದ್ಯಾರ್ಥಿಗಳು ಸಮಯದ ಮೌಲ್ಯ ಅರಿತು ಪರಿಶ್ರಮ ಪಟ್ಟು ವಿದ್ಯಾಭ್ಯಾಸ ಮಾಡಬೇಕೆಂದು ಸೋಮರ್ಪೇಟೆಯ ವಿರಕ್ತ ಮಠದ ನಿಶ್ಚಲ ನಿರಂಜನ ದೇಶಿಕೇಂದ್ರ ಸ್ವಾಮೀಜಿ ಹೇಳಿದ್ದಾರೆ. ಸೋಮರ್ಪೇಟೆಯ ಎಸ್ಜೆಎಂ ಶಾಲೆಯ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪರೀಕ್ಷಾ ಪರಿಕರ ಮತ್ತು ಪ್ರವೇಶ ಪತ್ರ ವಿತರಣಾ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಶಿಕ್ಷಕರು ಮಾಡುವ ಪಾಠವನ್ನು ಗಮನದಿಂದ ಕೇಳಿ ಕಲಿಕೆಯಲ್ಲಿ ಮುನ್ನಡೆಯಬೇಕು ಎಂದ ಅವರು, ಮಠ ಮಾನ್ಯಗಳು, ಶಾಲೆಗಳು ಉತ್ತಮ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳಿಗೆ ಸಂಸ್ಕಾರವನ್ನು ಕೂಡ ಕಲಿಸಿಕೊಡುತ್ತವೆ ಎಂದರು. ಇಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣಗಳ ಪಿಡುಗಿಗೆ ಒಳಗಾಗ್ತಾ ಇದ್ದು ಶಿಕ್ಷಣದಿಂದ ವಿಮುಖರಾಗ್ತಾ ಇದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು. ಓದಿನ ಕಡೆ ಹೆಚ್ಚಿನ ಗಮನ ಹರಿಸಬೇಕು. ಸಮಯ ಸಿಕ್ಕಾಗ ಪತ್ರಿಕೆಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಂಡ್ರೆ ಸಾಮಾನ್ಯ ಜ್ಞಾನವು ಹೆಚ್ಚುತ್ತದೆ ಎಂದು ಸಲಹೆ ನೀಡಿದರು. SLC ಪರೀಕ್ಷಾ ಇರೋದ್ರಿಂದ SLC ಮಕ್ಕಳಿಗೆ ಪರೀಕ್ಷಾ ಪರಿಕರಗಳನ್ನು ಕೊಡುವಂಥ ಒಂದು ಚಿಕ್ಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಸೋಮವಾರಪೇಟೆ ನಗರದ SJM ವಿದ್ಯಾಪೀಠದ ನಮ್ಮ ಶಾಲೆಯ ಮಕ್ಕಳಿಗೆ SSLC ಪಬ್ಲಿಕ್ ಎಕ್ಸಾಮ್ ಇರೋದ್ರಿಂದ ಅವರಿಗೆ ಪರೀಕ್ಷಾ ಪರಿಕರಗಳನ್ನು ಕೊಡಲಿಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು 26 ಜನ ಮಕ್ಕಳಿಗೆ ಎಕ್ಸಾಮ್ನ ಕಿಟ್ಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಶುಭಾಶಯನ್ನು ತಿಳಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ಇದು ಮಕ್ಕಳಿಗೆ ಉರಿದುಂಬಿಸುವಂಥ ಒಂದು ಕಾರ್ಯಕ್ರಮ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದ್ದೇವೆ. ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ತೇರ್ಗಡೆ ಆಗಲಿ, ಈ ಒಂದು ಶಾಲೆಗೆ ಉತ್ತಮ ರೀತಿಯಲ್ಲಿ ಕೀರ್ತಿನ ತರಲಿ ಅನ್ನೋಂಥ ಉದ್ದೇಶ ಇಟ್ಕೊಂಡು ಮಾಡಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳಿಗೂ ಶುಭಾಶಯ. ಉತ್ತಮ ರೀತಿಯಲ್ಲಿ ಎಕ್ಸಾಮ್ ಬರೆದು ಉತ್ತಮ ರೀತಿಯಲ್ಲಿ ತೇರ್ಗಡೆಯನ್ನು ಹೊಂದಲಿ ಅಂತ ತಿಳಿಸ್ತೀವಿ. ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದು, ಪರೀಕ್ಷೆಯ ಸಂದರ್ಭದಲ್ಲಿ ಯಾವುದೇ ರೀತಿ ಭಯವನ್ನು ಪಡೆದೆ ಮೊದಲಿಗೆ ಒಂದು ಅರ್ಧ ಗಂಟೆ 10 ನಿಮಿಷಗಳ ಕಾಲ ಏನು ನಿಮಗೆ ಬರುವಂಥ ಪ್ರವೇಶ ಪತ್ರಿಕೆ ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡುವಂಥದ್ದು, ತುಂಬ ನೀಟಾಗಿ ಎಷ್ಟು 10 ನಿಮಿಷಗಳ ಕಾಲ ಪ್ರಶ್ನೆ ಪತ್ರಿಕೆಯನ್ನು ಎಲ್ಲ ಕ್ವಶನ್ಗಳನ್ನು ಕೂತ್ಕೊಂಡು ಓದಿ ಅದನ್ನು ಫಸ್ಟು ತಿಳ್ಕೊಳ್ಳಿ. ಅದಾದಮೇಲೆ ಭಯ ಪಡೆದಂಗೆ ಆರಾಮಾಗಿ 2 ಗಂಟೆಗಳ ಕಾಲ ಪರೀಕ್ಷೆ ಬರಲಿಕ್ಕೆ ಸಮಯ ಇರ್ತದೆ. ಅಷ್ಟು ಸಂದರ್ಭವನ್ನು ಅತ್ಯಂತ ಉಪಯೋಗ ಮಾಡಿಕೊಂಡು ಹುಷಾರಾಗಿ ಅದನ್ನು ಎಕ್ಸಾಮ್ ಬರೆಯುವಂಥದ್ದು. ಯಾವುದೇ ಭಯ ಬೇಡ. ಎಷ್ಟು ಮಾರ್ಕ್ಸ್ ತೆಗೊಳ್ಳೋಕ್ಕೆ ಸಾಧ್ಯ ಇದೆ ಅಷ್ಟು ಮಾರ್ಕ್ಸ್ ತೆಗೆಯುವಂಥದ್ದು. ಜೊತೆಲಿ ಈ ವರ್ಷ 13 ಮಾರ್ಕ್ಸ್ ತಗೊಂಡ್ರೆ ಸಾಕು ಅನ್ನೋಂಥದ್ದಿದೆ. ಇನ್ನು ಉಳಿದಿದ್ದನ್ನು ಶಿಕ್ಷಣ ಇಲಾಖೆ ಕೊಡಲಿಕ್ಕೆ ತೀರ್ಮಾನ ಮಾಡಿದೆ. ಆ ಉದ್ದೇಶದಿಂದ ಅದನ್ನು ಬರೀ ಹಂಗಂತ ಅವ್ರು ಕೊಟ್ಟಿದ್ದಾರೆ ಅನ್ನೋ ಮಾತ್ರಕ್ಕೆ ನೀವು ಬರೋದು ಉತ್ತಮ ಅಲ್ಲ. ಆದರೆ ಅದನ್ನು ಉಪಯೋಗಿಸ್ಕೊಂಡು ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೂತು ನೀಟಾಗಿ ಓದಿ ಬರೆಯುವಂಥ ವ್ಯವಸ್ಥೆ ನೀವು ಮಾಡ್ಕೋಬೇಕು. ಉತ್ತಮ ರೀತಿಯಲ್ಲಿ ತೇರ್ಗಡೆ ಆಗಬೇಕು. 100ಕ್ಕೆ 100 ಅಂಕಗಳನ್ನು ತಗೊಳ್ಳುವಂಥ ವ್ಯವಸ್ಥೆಯಲ್ಲಿ ನೀವೆಲ್ಲರೂ ಮಾಡ್ಕೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನನ್ನ ಮಾತಿಗೆ ವಿರಾಮ. ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಕೃಷ್ಣಪ್ಪ ಮಾತನಾಡಿ, ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭವಾಗಲಿರುವ ಹಿನ್ನೆಲೆ ವಿದ್ಯಾರ್ಥಿಗಳು ಧೈರ್ಯದಿಂದ ಪರೀಕ್ಷೆಯನ್ನು ಎದುರಿಸಬೇಕು. ಪರೀಕ್ಷೆ ಜೀವನದ ಮಹತ್ವದ ಹಂತವಾಗಿದ್ದು ಶ್ರಮಪಟ್ಟು ಓದಿ ಉತ್ತಮ ಫಲಿತಾಂಶವನ್ನು ಗಳಿಸಬೇಕೆಂದರು. ಕಾರ್ಯಕ್ರಮದಲ್ಲಿ ವಿದ್ಯಾಸಂಸ್ಥೆಯ ಶಿಕ್ಷಕರಾದ ರಾಣಿ, ರವೀಂದ್ರ, ಶಿವಕುಮಾರ್, ಧನ್ಯ, ಸುನಿಲ್, ಪೃಥ್ವಿ, ಪ್ರಕಾಶ್, ನೇತ್ರಾವತಿ ಪಾಲ್ಗೊಂಡಿದ್ದರು. ಪುರಸಭೆಯ ವಾರ್ಷಿಕ ಹರಾಜಿನಲ್ಲಿ ಸೂಕ್ತವಾದ ಬೆಲೆ ಬರದೆ ಕಳೆದ ಸಾಲಿಗಿಂತ ಕಡಿಮೆ ಆದಾಯ ಬಂದ ಕಾರಣ ಹರಾಜನ್ನು ಮುಂದೂಡಲಾಗಿತ್ತು. ಹರಾಜಾಗದೆ ಉಳ್ಕೊಂಡಿದ್ದ ಕುರಿಮಾಂಸದ 5 ಮಳಿಗೆ ಹರಾಜಿನಲ್ಲಿ 3 ಮಳಿಗೆ ಮಾತ್ರ ಹರಾಜಾಗಿದ್ದು ಅದರಲ್ಲಿ ಕಡಿಮೆ ಆದಾಯ ಬಂದಿದೆ. ಇನ್ನು ಹಸಿ ಮೀನಿನ 4 ಮಳಿಗೆ ಮತ್ತು ಕೋಳಿಯ 3 ಮಳಿಗೆ, ಹಂದಿ ಮಾಂಸ ಮಳಿಗೆ ಹರಾಜನ್ನು ಮುಂದಿನ ಮಾರ್ಚ್ 24ರಂದು ಬೆಳಿಗ್ಗೆ 11 ಗಂಟೆಗೆ ಮತ್ತೆ ಹರಾಜು ನಡೆಸಲಾಗ್ತಾ ಇದೆ. ಮುಖ್ಯಾಧಿಕಾರಿ ನಾಚಪ್ಪ ನೇತೃತ್ವದಲ್ಲಿ ಹರಾಜು ಪ್ರಕ್ರಿಯೆಯಲ್ಲಿ ಪುರಸಭೆ ವ್ಯಾಪ್ತಿಯ ರಸ್ತೆಗಳಲ್ಲಿ ವಾಹನ ಶುಲ್ಕ ಹರಾಜಿನ ವೇಳೆ ಬಿಡ್ಡುದಾರರು ನಿರಾಸಕ್ತಿ ತೋರಿದ್ದಾರೆ. ಈ ಹರಾಜಿನಲ್ಲಿ ಕೆಲವರು ಬದ್ರಿಯಾ ಜಂಕ್ಷನ್ನಿಂದ ಸುಣ್ಣದ ಬೀದಿಗಾಗಿ ಗೋಣಿಕೊಪ್ಪ ರಸ್ತೆ ಸೇರುವವರೆಗಿನ ಪುರಸಭೆಯ ರಸ್ತೆಯಲ್ಲಿ 10 ರೂಪಾಯಿ ಶುಲ್ಕ ವಸೂಲಾತಿಗೆ ಸಾರ್ವಜನಿಕರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ ಏನು ವಾರ್ಷಿಕ ಹರಾಜುಗಳಾದ ಮೀನು ಮಳಿಗೆ, ಕುರಿ ಮಾಂಸದ ಮಳಿಗೆ ಹಾಗೂ ಕೋಳಿ ಮಾಂಸದ ಮಳಿಗೆ ಮತ್ತು ವಾಹನ ಶುಲ್ಕದ ಬಗ್ಗೆ ಈ ದಿನ ಮರು ಟೆಂಡರ್ ಕರೆಯಲಾಗಿದೆ. ಈ ಒಂದು ಟೆಂಡರ್ ಕರೆಯಲಾಗಿದ್ದು
ಏನು ಹಂದಿಮಾಂಸದ ಮಳಿಗೆ ಇದೆ. ಈಗ ಮೊನ್ನೆ ನಾವು ಕರೆದು 30,000ಕ್ಕೆ ಬಿಟ್ಟಾಗಿರುತ್ತದೆ. ಈ ದಿನ ಅದು 31,000ಕ್ಕೆ ಬಿಟ್ಟಾಗಿರುತ್ತದೆ. ಇದನ್ನು ಮರುಹರಾಜು ಕರೆಯಲಾಗುತ್ತೆ. ಅದೇ ರೀತಿ ಮೀನು ಮಾರುಕಟ್ಟೆ ಮಳಿಗೆ 1, 2, 3 ಮತ್ತು 4 ಈ 4 ಮಳಿಗೆಗಳು ಸಹ ಈ ದಿನ ಕಡಿಮೆ ಬಿಟ್ಟಾಗಿರುತ್ತದೆ. ಇದನ್ನು ಸಹ ನಾವು ಮರುಹರಾಜು ಕರೆಯಲಾಗುತ್ತೆ. ಅದೇ ರೀತಿ ಏನು ಕುರಿಮಾಂಸದ ಮಾರಾಟ ಮಳಿಗೆಯಲ್ಲಿ ಮಳಿಗೆ ಸಂಖ್ಯೆ 12 ಕಳೆದ ಬಾರಿಗಿಂತ ಸ್ವಲ್ಪ ಹೆಚ್ಚಿಗೆ ಬಿಟ್ಟಾಗಿರುತ್ತದೆ. ದಕ್ಷಿಣ ಕೊಡಗಿನ ತಿತಿಮತಿ ಬಳಿ ಅಕ್ರಮವಾಗಿ ದನಗಳಿಂದ ಸಾಗಾಟ ಮಾಡ್ತಾ ಇದ್ದ ಪ್ರಕರಣವನ್ನು ಪತ್ತೆ ಹಚ್ಚಿರೋ ಜಿಲ್ಲಾ ಪೊಲೀಸರು ಈ ಸಂಬಂಧ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಚಂದಯ್ಯನಕೋಟೆಯ ಕೆಎಂ ಉಬೈದ್, ಕೇರಳದ ಮಾನಂದವಾಡಿಯ ಕಾಟಿಕೊಳಂನ ಅಬ್ದುಲ್ ರೆಹಮಾನ್ ಪಿ ಹಾಗೂ ನಾಪಕ್ಲು ಸಮೀಪದ ಕೊಟ್ಟಮುಡಿಯ ಪಿಎಂ ಮುಜೀಬ್ ಬಂಧಿತ ಆರೋಪಿಗಳು. ಬಂಧಿತರಿಂದ 1,43,500 ರೂಪಾಯಿ ನಗದು, ಮಹೀಂದ್ರ ಸ್ಕಾರ್ಪಿಯೋ, ಮಹೀಂದ್ರ ಬೊಲೆರೋ ಪಿಕಪ್, ಚವರ್ಲೆಟ್ ವಾಹನ ಹಾಗೂ 2 ಎತ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಗಳು ಬಿಳಿಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2 ಎತ್ತುಗಳನ್ನು ಹಾಗೂ ಹುಣಸೂರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಹೇಂದ್ರ ಬೊಲೆರೋ ವಾಹನವನ್ನು ಕಳವು ಮಾಡಿರುವುದು ಪ್ರಾಥಮಿಕ ತನಿಖೆಯಲ್ಲಿ ಕಂಡುಬಂದಿದೆ ಎಂದು ಪೊಲೀಸ್ ಪ್ರಕಟಣೆ ತಿಳಿಸಿದೆ. ತಿತಿಮತಿ ಉಪಠಾಣೆ ಸಮೀಪದ ಹೆದ್ದಾರಿಯಲ್ಲಿ ಅಕ್ರಮವಾಗಿ ದನ ಸಾಗಾಟ ಮಾಡ್ತಾ ಇರುವ ಕುರಿತು ದೊರೆತ ಮಾಹಿತಿಗೆ ಪೊಲೀಸರು ವಾಹನ ತಪಾಸಣೆಯನ್ನು ನಡೆಸಿದರು. ಈ ಸಂದರ್ಭ ಒಂದು ಕಾರನ್ನು ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದು, ಸದರಿ ವಾಹನವನ್ನು ಪರಿಶೀಲಿಸಿದಾಗ 2 ಎತ್ತುಗಳು ಸಾಗಾಟ ಮಾಡ್ತಾ ಇರುವುದು ಕಂಡುಬಂದಿದೆ. ಈ ಬಗ್ಗೆ ಗೋಣಿಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಹಿಂಸೆ ನಿಷೇಧ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದ್ದು, ಬಂಧಿತ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ವಿರಾಜಪೇಟೆ ಉಪವಿಭಾಗದ ಡಿವೈಎಸ್ಪಿ ಮಹೇಶ್ ಕುಮಾರ್, ಗೋಣಿಕೊಪ್ಪಲು ಸಿಪಿಐ ಶಿವರಾಜ್ ಆರ್ ಮುಧೋಳ್, ಗೋಣಿಕೊಪ್ಪಲು ಪಿಎಸ್ಐ ಪ್ರದೀಪ್ ಕುಮಾರ್ ಬಿಕೆ, ಪನ್ನಂಪೇಟೆ ಠಾಣಾ ಪಿಎಸ್ಐ ನವೀನ್ ಜಿ ಹಾಗೂ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲೆಯಲ್ಲಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ಗಳು ಸಮರ್ಪಕ ಸಂಗ್ರಹವಿದ್ದು, ಗೃಹ ಬಳಕೆಯ ಅನಿಲ್ ಸಿಲಿಂಡರ್ಗಳ ಸರಬರಾಜಿನಲ್ಲಿ ಯಾವುದೇ ವ್ಯತ್ಯಯ ಇರೋದಿಲ್ಲ. ಗ್ರಾಹಕರು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವ ಸುಳ್ಳು ವದಂತಿಗಳಿಗೆ ಕಿವಿಗೊಡಬಾರದು ಹಾಗೂ ಯಾವುದೇ ಆತಂಕಕ್ಕೆ ಒಳಗಾಗದೆ ಅಗತ್ಯವಿರುವ ಪ್ರಮಾಣದಲ್ಲಿ ಮಾತ್ರ ಬುಕ್ ಮಾಡಿ ಗ್ಯಾಸ್ ಸಿಲಿಂಡರ್ ಪಡೆದುಕೊಳ್ಳಬಹುದೆಂದು ಜಿಲ್ಲಾಧಿಕಾರಿ ಎಸ್.ಜೆ. ಸೋಮಶೇಖರ್ ಅವರು ತಿಳಿಸಿದ್ದಾರೆ. ಅಡುಗೆ ಅನಿಲವನ್ನು ಮಿತ ಬಳಕೆ ಪೂರೈಕೆಗಾಗಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಎಲ್ಲ ಎಲ್ಪಿಜಿ ವಿತರಕರೊಂದಿಗೆ ಸಮಾಲೋಚನೆ ನಡೆಸಲಾಗಿದೆ. ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗಳ ಸಮರ್ಪಕ ಸಂಗ್ರಹ ಮತ್ತು ಸರಬರಾಜು ಲಭ್ಯವಿದ್ದು, ಎಂದಿನಂತೆ ಎಲ್ಪಿಜಿ ವಿತರಕರು ಗ್ರಾಹಕರ ಮನೆ ಬಾಗಿಲಿಗೆ ಸರಬರಾಜು ಮಾಡಲಿದ್ದಾರೆ. ಈ ಬಗ್ಗೆ ಜಿಲ್ಲೆಯ ಎಲ್ಲ ಎಲ್ಪಿಜಿ ವಿತರಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಸಾರ್ವಜನಿಕರು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗದೆ ಅಗತ್ಯವಿರುವ ಪ್ರಮಾಣದಲ್ಲಿ ಗ್ಯಾಸ್ ಸಿಲಿಂಡರ್ ಪಡೆಯಬಹುದು. ಗೃಹ ಬಳಕೆಯ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ಗಳ ವಿತರಣೆಯಲ್ಲಿ ಏನಾದರೂ ಕುಂದುಕೊರತೆಗಳು ಕಂಡುಬಂದಲ್ಲಿ ಪರಿಹರಿಸಲು ಉಪನಿರ್ದೇಶಕರು, ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಕಚೇರಿಯಲ್ಲಿ ಸಹಾಯವಾಣಿಯನ್ನು ತೆರೆಯಲಾಗಿದ್ದು, ಸಹಾಯವಾಣಿಯ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಬಹುದು. ಉಪನಿರ್ದೇಶಕರ ಕಚೇರಿ, ಕೊಡಗು ಜಿಲ್ಲೆ, ದೂರವಾಣಿ ಸಂಖ್ಯೆ 9845706980. ಮಾರಾಟ ವ್ಯವಸ್ಥಾಪಕರು ಎಲ್ಪಿಜಿ ಐಒಸಿ 9585515389. ಮಾರಾಟ ವ್ಯವಸ್ಥಾಪಕರು ಎಲ್ಪಿಜಿ ಬಿಪಿಸಿ, ದೂರವಾಣಿ ಸಂಖ್ಯೆ 9853735944 ಮತ್ತು ಸಹಾಯಕ ಮಾರಾಟ ವ್ಯವಸ್ಥಾಪಕರು ಎಲ್ಪಿಜಿ ಎಚ್ಪಿಸಿ 7001642556. ಈ ದೂರವಾಣಿ ಸಂಖ್ಯೆಗಳನ್ನು ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಬಹುದು. ಸಾರ್ವಜನಿಕರು ಸಹಕರಿಸಿ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ವಿತರಣೆಯ ವ್ಯವಸ್ಥೆ ಸುಗಮವಾಗಿ ನಡೆಯಲು ಸಹಕರಿಸುವಂತೆ ವಿನಂತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಸ್.ಜೆ. ಸೋಮಶೇಖರ್ ಅವರು ತಿಳಿಸಿದ್ದಾರೆ. ಹೋಮ್ ನರ್ಸಿಂಗ್ ಕೇರ್ ಟೇಕರ್ ಆಗಿ ವಯೋವೃದ್ಧರೊಬ್ಬರ ಮನೆಯಲ್ಲಿ ಕೆಲಸಕ್ಕೆಂದು ಸೇರಿಕೊಂಡು ಚಿನ್ನಾಭರಣ ಹಾಗೂ ನಗದು ಕಳ್ಳತನ ಮಾಡಿದ ಆರೋಪದಡಿ ವ್ಯಕ್ತಿಯೊಬ್ಬನನ್ನು ಮಡಿಕೇರಿ ನಗರ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ಬಂಡೂರು ಗ್ರಾಮದ ಭದ್ರಪ್ಪ ಬಸಪ್ಪ ಹಡಪದ ಬಂಧಿತ ಆರೋಪಿ. ಈತನ ಬಳಿಯಿಂದ 5,09,000 ನಗದು, 137 ಗ್ರಾಂ ಚಿನ್ನಾಭರಣ ಹಾಗೂ 1 ಮೊಬೈಲ್ ಫೋನನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಮಡಿಕೇರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಹಿಂಭಾಗದ ಬಡಾವಣೆಯ
ನಿವಾಸಿ ಪಾರ್ಥಸಾರಥಿ ಎಂಬವರ ಅಣ್ಣ ವಯೋವೃದ್ಧರಾಗಿದ್ದು ಇವರನ್ನು ನೋಡಿಕೊಳ್ಳುವ ಸಲುವಾಗಿ ಹೋಮ್ ನರ್ಸಿಂಗ್ ಕೆಲಸಕ್ಕಾಗಿ ಕೊಪ್ಪಳ ಜಿಲ್ಲೆ ಮೂಲದವನೆಂದು ಹೇಳಿಕೊಂಡು ವ್ಯಕ್ತಿಯೊಬ್ಬ ನೇಮಕಗೊಂಡಿದ್ದ. ಈತ ಇದೇ ಫೆಬ್ರವರಿ 28ರಂದು ಮನೆಯಲ್ಲಿಟ್ಟಿದ್ದ ಅಂದಾಜು 80 ಗ್ರಾಂ ತೂಕದ ಚಿನ್ನಾಭರಣಗಳನ್ನು ಹಾಗೂ 5,50,000 ರೂಪಾಯಿ ನಗದನ್ನು ಕಳವು ಮಾಡಿದ್ದಾನೆ ಎಂದು ಆರೋಪಿಸಿ ಮಡಿಕೇರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಹಿರಿಯ ಅಧಿಕಾರಿಗಳು ಹಾಗೂ ವೃತ್ತ ಮಟ್ಟದ ಅಪರಾಧ ಪತ್ತೆ ಸಿಬ್ಬಂದಿಗಳು ಅಪರಾಧ ಕೃತ್ಯ ಪರಿಶೀಲನಾ ತಂಡ ಭೇಟಿ ನೀಡಿ ಅಪರಾಧ ಕೃತ್ಯಕ್ಕೆ ಸಂಬಂಧಪಟ್ಟ ಮಾಹಿತಿ ಹಾಗೂ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿ ತನಿಖೆಯನ್ನು ಕೈಗೊಂಡಿದ್ದರು. ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿ ಪತ್ತೆಗಾಗಿ ವಿಶೇಷ ತನಿಖಾ ತಂಡವನ್ನು ರಚಿಸಿ ಮಾಹಿತಿಯನ್ನು ಸಂಗ್ರಹಿಸಿದಾಗ ಆರೋಪಿ ಭದ್ರಪ್ಪ ಬಸಪ್ಪ ಹಡಪದ ಅಂತ ತಿಳಿದುಬಂತು. ಈತ ಮಹಾಂತೇಶ ಪೂಜಾರ ಎಂಬವರ ಆಧಾರ್ ಕಾರ್ಡ್ ಪ್ರತಿಯೊಂದ ಬಳಸಿ ಹೋಮ್ ನರ್ಸಿಂಗ್ ಕೆಲಸಕ್ಕೆ ಸೇರಿರುವುದು ಹಾಗೂ 2025ನೇ ಸಾಲಿನಲ್ಲಿ ದಾವಣಗೆರೆ ಜಿಲ್ಲೆಯ ಕೆಟಿಜೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳವು ಪ್ರಕರಣದಲ್ಲಿ ಭಾಗಿಯಾಗಿರುವುದು ಪ್ರಾಥಮಿಕ ತನಿಖೆಯಲ್ಲಿ ಕಂಡುಬಂದಿದೆ. ಡಿವೈಎಸ್ಪಿ ಸೂರಜ್ ಪಿಎ, ಮಡಿಕೇರಿ ನಗರ ವೃತ್ತದ ಸಿಪಿಐ ರಾಜು ಪಿಕೆ, ಬೆರಳು ಮುದ್ರೆ ಘಟಕದ ಪಿಐ ರಾಮಕೃಷ್ಣ, ಮಡಿಕೇರಿ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ಅನ್ನಪೂರ್ಣ ಎಸ್ಎಸ್, ಎಎಸ್ಐ ರಾಮಪ್ಪ, ಸಿಬ್ಬಂದಿಗಳಾದ ಪ್ರಭಾಕರ್, ಗಿರೀಶ್, ಕಿರಣ್, ಕೃಷ್ಣಮೂರ್ತಿ, ಸುಧೀರ್, ಮುನೀರ್, ರಂಜಿತ್, ಪ್ರದೀಪ್, ತಾಂತ್ರಿಕ ವಿಭಾಗದ ಸಿಬ್ಬಂದಿಗಳಾದ ರಾಜೇಶ್, ಶರತ್ ರೈ, ಫಾರೆನ್ಸಿಕ್ ವಿಭಾಗದ ಜಯಕುಮಾರ್, ಸಂತೋಷ್, ಡಿಸಿಆರ್ಬಿ ವಿಭಾಗದ ಪ್ರವೀಣ್ ಹಾಗೂ ನಿರಂಜನ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ವಿರಾಜಪೇಟೆಯ ಮುತ್ತಪ್ಪನ್ ಮಲಯಾಳಿ ಸಮಾಜ ಹಾಗೂ ಸಹೃದಯರ ಸಹಕಾರದಲ್ಲಿ ವಿರಾಜಪೇಟೆಯ ಚೈತನ್ಯ ಮಠಪುರ ಮುತ್ತಪ್ಪ ದೇವಸ್ಥಾನಕ್ಕೆ 1,20,000 ವೆಚ್ಚದಲ್ಲಿ ನಿರ್ಮಾಣ ಮಾಡಿದ ಅನ್ನಶೇಖರಣಾ ಮಂಚವನ್ನು ನೀಡಲಾಯಿತು. ಮಂಗಳವಾರ ದೇವಾಲಯದ ಆವರಣದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಮುತ್ತಪ್ಪನ್ ಮಲಯಾಳಿ ಸಮಾಜದ ಅಧ್ಯಕ್ಷ ಪಿಜಿ ಸುಮೇಶ್ ಅವರು ಚೈತನ್ಯ ಮಠಪುರ ಮುತ್ತಪ್ಪ ದೇವಸ್ಥಾನದ ಅಧ್ಯಕ್ಷ ಟಿಕೆ ರಾಜನ್ ಅವರಿಗೆ ಅನ್ನಶೇಖರಣಾ ಮಂಚವನ್ನು ಹಸ್ತಾಂತರ ಮಾಡಿದರು. ಈ ಸಂದರ್ಭ ಮುತ್ತಪ್ಪನ್ ಮಲಯಾಳಿ ಸಮಾಜದ ಸದಸ್ಯರು, ಚೈತನ್ಯ ಮಠಪುರ ಮುತ್ತಪ್ಪ ದೇವಸ್ಥಾನದ ಆಡಳಿತ ಮಂಡಳಿಯವರು ಪಾಲ್ಗೊಂಡಿದ್ದರು. ಅಧ್ಯಕ್ಷರಾದ ಸುಮೇಶ್ ಅವರು, ನಾನು ಚೈತನ್ಯ ಮಠಪುರ ಅಧ್ಯಕ್ಷರಾದ ಟಿ ಕೆ ರಾಜನ್ ಅವರಿಗೆ ಅವರ ಆ ಟ್ರಸ್ಟಿ ಅವರಿಗೆ ಏನಿದೆ ಇದನ್ನು ಹಸ್ತಾಂತರಿಸಿ ವಿರಾಜಪೇಟೆಯ ಸರ್ವರಿಗೂ ನಮಸ್ಕಾರ. 82ನೇ ವರ್ಷದ ಚೈತನ್ಯ ಮಠಪುರ ಮೀನ್ಪೇಟೆ ಮುತ್ತಪ್ಪ ತೆರೆ ಮಹೋತ್ಸವ ಇವತ್ತು ಆರಂಭಗೊಂಡಿದೆ. ಇದಕ್ಕೆ ಸರಾಸರಿ ಅನ್ನಪ್ರಸಾದಕ್ಕೆ 8ರಿಂದ 10 ಕ್ವಿಂಟಲ್ ಅಕ್ಕಿಯ ಅನ್ನಪ್ರಸಾದಲಾಗುತ್ತದೆ. ಅದಕ್ಕೆ ಅನುಕೂಲವಾಗಿರುವ ಒಂದು ಸ್ಟೀಲ್ನ ಮಂಚ ಶ್ರೀ ಮುತ್ತಪ್ಪ ಮಲಯಾಳಿ ಸಮಾಜ ವತಿಯಿಂದ ಹಾಗೂ ನನ್ನ ಸ್ವಲ್ಪ ಆತ್ಮೀಯರು ಕೈ ಜೋಡಿಸಿದ್ದಕ್ಕೆ ನಾವು ಇದನ್ನು ಈ ಮುತ್ತಪ್ಪ ದೇವಸ್ಥಾನದ ಕಮಿಟಿ ಅಂಗಗಳಿಗೆ ನಾವು ಇದನ್ನು ಹಸ್ತಾಂತರ. ಅದೇ ರೀತಿ ಸರ್ವ ಭಕ್ತಾದಿಗಳು ನಿಮ್ಮ ಕುಟುಂಬ ಸಮೇತ ಬಂದು ಈ 3 ದಿನ ನಡೆಯುವ ನಮ್ಮ ತೆರೆ ಮಹೋತ್ಸವಕ್ಕೆ ಬಂದು ದೇವರ ಅನುಗ್ರಹ ಮತ್ತು ತೀರ್ಥ ಪ್ರಸಾದವನ್ನು ಸ್ವೀಕರಿಸುವಾಗಿ ತಮ್ಮಲ್ಲಿ ಎಲ್ಲರಿಗೂ ದಾಪುಕ್ಲುವಿನ ಲಯನ್ಸ್ ಕ್ಲಬ್ ಮತ್ತು ಲಿಯೋ ಕ್ಲಬ್ ಸಂಯುಕ್ತಾಶ್ರಯದಲ್ಲಿ ಕೊಡವ ಸಮಾಜದಲ್ಲಿ ಏರ್ಪಡಿಸಿದ್ದ ರಾಜ್ಯಪಾಲರ ಭೇಟಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಲಯನ್ಸ್ ಕ್ಲಬ್ನ ಜಿಲ್ಲಾ ಗವರ್ನರ್ ಕುಡುಪಿ ಅರವಿಂದ ಶೆಣೈ, ನಮ್ಮ ಗಳಿಕೆಯ ಒಂದು ಅಂಶವನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಬೇಕು. ಸಮಾಜ ಸೇವೆ ಲಯನ್ಸ್ ಕ್ಲಬ್ ಸದಸ್ಯರ ಧ್ಯೇಯೋದ್ದೇಶವಾಗಬೇಕೆಂದರು. ದಾಪುಕ್ಲು ಲಯನ್ಸ್ ಕ್ಲಬ್ ಹಾಗೂ ಪಿರಿಯಾಪಟ್ಟಣ ಲಯನ್ಸ್ ಘಟಕಗಳು ಉತ್ತಮ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ಕೊಡಗು ಜಿಲ್ಲೆಯ ಗೋಣಿಕೊಪ್ಪಲಿನಲ್ಲಿ ಶಾಲಾ ಆಟದ ಮೈದಾನ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಿದೆ ಎಂದರು. ಈ ಸಂದರ್ಭ ಅವರು ಲಿಯೋ ಕ್ಲಬ್ಗೆ ಸೇರ್ಪಡೆಯಾದ ಸ್ಥಳೀಯ ಅಂಕುರ್ ಪಬ್ಲಿಕ್ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರಮಾಣ ವಚನ ಬೋಧಿಸಿದರು. responsible citizens. And another one feature which distinguishes us from others, we are humans who care for fellow humans. As lions, we care for lesser fortunate people, and whatever possible, a small percentage of our income
we keep aside for the lesser responsible citizen, and another thing, we care for our fellow humans. ಪಾರಾಣೆ ಪ್ರೌಢಶಾಲೆಗೆ 3 ಗ್ರೀನ್ ಬೋರ್ಡ್ಗಳಿಗೆ ಧನ ಸಹಾಯವನ್ನು ವಿತರಿಸಲಾಯಿತು ಮತ್ತು ಕ್ಲಬ್ನ ಹಿರಿಯ ಸದಸ್ಯರಿಗೆ ಅರ್ಹತಾ ಪತ್ರವನ್ನು ವಿತರಣೆ ಮಾಡಲಾಯಿತು. ದಾಪಕ್ಲು ಲಯನ್ಸ್ ಕ್ಲಬ್ ಅಧ್ಯಕ್ಷ ಮಾದೇಯಂಡ ಬಿ ಕುಟ್ಟಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಲಯನ್ಸ್ ಪ್ರಾಂತ್ಯ ಅಧ್ಯಕ್ಷ ಕೋಟೇರ ಡಾಕ್ಟರ್ ಪಂಚಮ್ ತಿಮ್ಮಯ್ಯ, ಲಯನ್ಸ್ ವಲಯ ಅಧ್ಯಕ್ಷರಾದ ಬಿಂದು ಗಣಪತಿ, ಚಟ್ಟಿಮಾಡ ಟಿ ಅಪ್ಪಣ್ಣ, ಪಿರಿಯಾಪಟ್ಟಣ ಲಯನ್ಸ್ ಕ್ಲಬ್ ಅಧ್ಯಕ್ಷ ಜೆ ಗಿರೀಶ್, ಸಹ ಕಾರ್ಯದರ್ಶಿ ಸುಮನ್ ಬಾಲಚಂದ್ರ, ದಾಪಕ್ಲು ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಅಪ್ಪಚಟ್ಟೋಳಂಡ ಬನ್ಸಿ ಭೀಮಯ್ಯ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗಳ ಸದಾನಂದ, ದಾಪಕ್ಲು. ವಿರಾಜಪೇಟೆಯ ಅನ್ವಾರುಲ್ ಹುದಾ ಕ್ಯಾಂಪಸ್ನಲ್ಲಿ ರಾತೀಬ್ ಹಾಗೂ ವಾರ್ಷಿಕ ಇಫ್ತಾರ್ ಸಂಗಮ ಯಶಸ್ವಿಯಾಗಿ ನಡೆಯಿತು. ಸಂಸ್ಥೆಯ ಮುದರೀಸ್ ಇಸ್ಮಾಯಿಲ್ ಸಕಾಫಿ ಉಳಿಕಲ್ ನೇತೃತ್ವ ವಹಿಸಿದ್ರು. ಕೂರ್ಗ್ ಜಮಿಯತುಲ್ ಉಲಮಾದ ಪ್ರಧಾನ ಕಾರ್ಯದರ್ಶಿ ಅಶ್ರಫ್ ಹಸಾನಿ ಅವರು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸೈಯದ್ ಮಶೂದ್ ತಂಗಳ್ ಅಲ್ ಬುಖಾರಿ ಅವರು ಮಾತನಾಡಿ, ಇಂದಿನ ಯುವ ಸಮೂಹ ಮಾದಕ ವ್ಯಸನಕ್ಕೆ ಬಲಿಯಾಗ್ತಾ ಇದ್ದು, ಆಡಂಬರದ ವಿವಾಹ ಕಾರ್ಯಕ್ರಮಗಳಲ್ಲಿ ಅನಾಚಾರಗಳು ತಾಂಡವಾಡ್ತಾ ಇದೆ. ಪೋಷಕರು ತಮ್ಮ ಮಕ್ಕಳ ಮೇಲೆ ನಿಗಾ ಇಟ್ಟರೆ ಮಾತ್ರ ಯುವ ಸಮಾಜ ನಿರ್ಮಾಣವಾಗಲಿದೆ ಎಂದರು. അതുപോലെ സോറിയാസിന്റെ അസുഖം, അതുപോലെ പെയിൻസ് പോലെയുള്ള രോഗങ്ങൾ, മൂത്രത്തിൽ പഴുപ്പ്, കടച്ചിൽ, കല്ല് പോലത്തെ രോഗങ്ങൾ, വാർച്ച പോലത്തെ രോഗങ്ങളും എല്ലാ രോഗങ്ങൾക്കും ശിഫ നൽകണം. അതുപോലെ ഇന്നത്തേക്ക് ആവശ്യമായ ജ്യൂസ് നൽകിയ നമ്മുടെ ഇസ്മായിൽ ഹാജി പോളിപ്പെട്ട, അതുപോലെ നമ്മൾ ഇപ്പം കൊടുത്തല്ലോ പലവർക്കും ആദരിക്കും. അൽഹംദുലില്ലാഹ് ഇപ്പം അത് വ്യാപകമായിട്ടുണ്ട്. മുമ്പ് അങ്ങനൊന്നുമില്ല. അതിന്റെ അർത്ഥം ചെയ്യേണ്ട. ಕಾರ್ಯಕ್ರಮದಲ್ಲಿ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡ್ತಾ ಇರುವ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ ನೀಡಿ ಬೀಳ್ಕೊಡಲಾಯಿತು. ಈ ಸಂದರ್ಭ ಸೈಯದ್ ಶಿಹಾಬ್ ತಂಗಳ್, ಎಸ್ವೈಎಸ್ ರಾಜ್ಯ ಸಮಿತಿ ಅಹಮದ್ ಮದನಿ, ರಶೀದ್ ಸಹದಿ ಅಯ್ಯಂಗೇರಿ, ಕೆಎಂಜೆ ಜಿಲ್ಲಾ ಕೋಶಾಧಿಕಾರಿ ಖಾಲಿದ್ ಫೈಜಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ದಾಪಕ್ಲು. ಥೈಲ್ಯಾಂಡ್ನ ರಚ್ಚುಪುರಿ ಸ್ಟೇಡಿಯಂನಲ್ಲಿ ಇತ್ತೀಚೆಗೆ ನಡೆದ ಅಂತಾರಾಷ್ಟ್ರೀಯ ಮಟ್ಟದ 30ನೇ ಥೈಲ್ಯಾಂಡ್ ಮಾಸ್ಟರ್ಸ್ ಅಥ್ಲೆಟಿಕ್ನಲ್ಲಿ 60 ವಯೋಮಿತಿಯ ವಿಭಾಗದಲ್ಲಿ ಮಡಿಕೇರಿಯ ನಿವೃತ್ತ ಶುಶ್ರೂಷಕಿ ಅಧೀಕ್ಷಕಿ ಬಂಗಾಡು ಮನೆ ವಸಂತಿ ಅವರು 1 ಚಿನ್ನ ಮತ್ತು 1 ಬೆಳ್ಳಿಯ ಪದಕವನ್ನು ಗೆದ್ದು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಕ್ರೀಡಾಕೂಟದಲ್ಲಿ ಕೊಡಗು ಜಿಲ್ಲೆಯಿಂದ ಬಂಗಾಡು ಮನೆ ವಸಂತಿ ಸೇರಿದಂತೆ 2 ಕ್ರೀಡಾಪಟುಗಳು ಪಾಲ್ಗೊಂಡಿದ್ದರು. ಭಾರತ, ಫಿಲಿಪೈನ್ಸ್, ಯುಎಸ್ಎ, ನೆದರ್ಲ್ಯಾಂಡ್, ಇಸ್ರೇಲ್, ಮಲೇಷಿಯಾ, ಸಿಂಗಾಪುರ್, ಶ್ರೀಲಂಕಾ, ಥೈಲ್ಯಾಂಡ್ ಸೇರಿದಂತೆ 10 ದೇಶಗಳ ಒಟ್ಟು 1024 ಕ್ರೀಡಾಪಟುಗಳು ಪಾಲ್ಗೊಂಡಿದ್ದರು.